ಸೊ ಇದರಿಂದ ಕೆಲವೊಂದು ಆಗೋದಿಲ್ಲ, ಭಗವಂತಂದು ಡೈರೆಕ್ಟ್ ಇದಕ್ಕೆ ಅವೆಲ್ಲ ಆಗೋದಿಲ್ಲ. ಸೊ ಅದನ್ನು ನಾವು ಅವಾಯ್ಡ್ ಮಾಡಲೇಬೇಕು, ಕೆಲವೊಂದು ಅಷ್ಟೇ ಮಾತ್ರ. ಇನ್ನು ಮಿಕ್ಕಿದೆಲ್ಲ ಎಲ್ಲದನ್ನು ಕೂಡ ನಾವು ಭಗವಂತನ ಸೇವೆಗೆ ಯೂಸ್ ಮಾಡ್ಬೋದು. ಸೊ ಭಗವಂತನ ಸೇವೆಗೇನೆ ಇದನ್ನು ನಾವು ಮಾಡ್ಬೋದು, ಇದರಲ್ಲಿ ಏನು ತೊಂದರೆ ಇಲ್ಲ. ಸೊ ಯಾವುದನ್ನು ಹೆಂಗೆ ಪಡಿಸ್ಬೇಕು ಅಂತ ಓಕೆ ನೀವು ಹೇಳ್ಬೋದು, ನನಗೆ ಚಟ ಇದೆ, ಏನೋ ಪಕ್ಕದ ಮನೆಯವ್ರ ಜೊತೆ ಮಾತಾಡಿ ಮಾತಾಡಿ ಚಟ ಇದೆ, ಹೆಂಗೆ ಇದನ್ನು ಪಡಿಸೋದು? ಹೋಗಿ ಮಾತಾಡಿ, ಪರವಾಗಿಲ್ಲ, ಆದರೆ ಭಗವಂತನ ವಿಷಯ ಮಾತಾಡಿ. ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಇದು ಬಿಟ್ಟು ಭಗವಂತನ ವಿಷಯ ಮಾತಾಡಿ. ಭಗವಂತನ ಬಗ್ಗೆ ನೀವೇನು ಕೇಳಿರ್ತೀರೋ, ಮತ್ತೆ ಇಲ್ಲಾಂದರೆ ನೀವೇನು ಕ್ಲಾಸಲ್ಲಿ ಕೇಳಿರ್ತೀರೋ, ಏನು ಓದಿರ್ತೀರೋ ಅದ್ರ ಬಗ್ಗೆ ಅವ್ರ ಜೊತೆ ಡಿಸ್ಕಸ್ ಮಾತಾಡಿ, ಎಷ್ಟು ಬೇಕಾದ್ರೆ ಮಾತಾಡಿ, ಬೆಳಿಗ್ಗೆ ಸಂಜೆವರೆಗೂ ಅದನ್ನೇ ಮಾತಾಡಿ, ತೊಂದರೆ ಇಲ್ಲ. ಥರ ನಿಮ್ದು ಏನು ಇದೆಯೋ ಅದನ್ನು ಭಗವಂತನಿಗೋಸ್ಕರ ಮಾಡಿ. ಇದು ಒಳ್ಳೇದಲ್ಲ ಯಾವಾಗ್ಲೂ ಮಾತಾಡೋದು ಸುಮ್ಮನೆ ಊಟ ಅಂತ. ಕೆಲವೊಂದನ್ನು ಅವಾಯ್ಡ್ ಮಾಡಲೇಬೇಕು. ಅದು ಕೃಷ್ಣ, ಈಗ ನಾನು ತಿನ್ನೋ ಚಟ, ಯಾವಾಗಲೂ ಕೃಷ್ಣ ಪ್ರಸಾದ್ ತಿಂತಾನೆ ಇರ್ತೀಯ, ಇದನ್ನು ಕೆಲವೊಂದು ಅವಾಯ್ಡ್ ಮಾಡ್ಕೊಬೇಕು ನೀವು. ಯಾವುದನ್ನು ಎಷ್ಟು ಮಾಡಬೇಕು ಅನ್ನೋದು ತಿಳ್ಕೊಂಡು ಮಾಡಬೇಕಾಗತ್ತೆ, ಅದೇ ಭಗವಂತನ ಪ್ರಜ್ಞೆ ಅನ್ನೋದು. ಸೊ ಇದನ್ನು ಮಾಡಲೇಬೇಕಾಗತ್ತೆ. ಫಸ್ಟ್ ಓಕೆ, ಆಮೇಲೆ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಓಕೆ, ಪ್ರತಿಯೊಂದನ್ನು ಕೂಡ ನಾವು ಏನು ಕೃಷ್ಣ ಭಜನೆ ಇರುವನು ಪ್ರತಿಯೊಂದು ವಸ್ತುವನ್ನು ಭಗವಂತನ ಸೇವೆಯಲ್ಲಿ ಹೇಗೆ ಬಳಸಬೇಕೆಂದು ತಿಳಿದಿರುತ್ತಾನೆ. ಆದ್ದರಿಂದ ಆತನು ಐಹಿಕ ಪ್ರಜ್ಞೆಗೆ ಬಲಿಯಾಗುವುದಿಲ್ಲ. ಸೊ ಪ್ರತಿಯೊಂದನ್ನು ಕೂಡ ಅವನು ಬಳಸೋದ ರೀತಿ ಇರಿದಾಗ ಐಹಿಕ ಪ್ರಜ್ಞೆಗೆ ಬಲಿಯಾಗೋದಿಲ್ಲ, ಭೌತಿಕ ಪ್ರಪಂಚದಲ್ಲಿ ಬಲಿಯಾಗೋದಿಲ್ಲ, ಐಹಿಕ ಪ್ರಜ್ಞೆ ಅವನಿಗೆ ಕಾಡೋದಿಲ್ಲ ಅಂತ. ಉದಾಹರಣೆಗೆ, ನಿರಾಕಾರವಾದಿಯ ದೃಷ್ಟಿಯಲ್ಲಿ ಭಗವಂತ ಅಥವಾ ಪರಾತ್ಪರನು ನಿರಾಕಾರವಾದುದರಿಂದ ಏನನ್ನು ತಿನ್ನಲಾರನು. ಸೊ ಈ ಭೌತಿಕ ಪ್ರಪಂಚದ ನಿರಾಕಾರ ಅಂತ ಅನ್ಕೋತಾನೆ, ಈ ಭೌತಿಕ ಪ್ರಪಂಚದ ವಸ್ತು ತಿಂದರೆ ನನಗೆ ಅದರಿಂದ ಪಾಪ ಬರುತ್ತೆ, ಅದು ಏನಾಗುತ್ತೆ, ಅದನ್ನ ತಿನ್ನೋದನ್ನೇ ಬಿಡ್ತಾನೆ. ನಿರಾಕಾರ, ಓಕೆ, ಅವನು ಹೆಂಗೆ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ? ಭಗವಂತ ನಿರಾಕಾರ ಅನ್ಕೊಂಡಿದ್ದಾನೆ, ಅರ್ಪಣೆ ಹೆಂಗ್ ಮಾಡ್ತಾನೆ? ಇವನ್ ತಿನ್ಲೇಬೇಕು, ಅವನು ತಿಂದಿರ ಇರೋಕ್ಕಾಗೋದಿಲ್ಲ. ಸೊ ಅಲ್ಪ ಸ್ವಲ್ಪನಾದ್ರೂ ತಿಂತಾ ಇರ್ತಾನೆ. ಆ ತಿನ್ನೋದನ್ನ ಕೂಡ ಅವನು ಆಧ್ಯಾತ್ಮಿಕಗೊಳಿಸ್ಬೇಕು ಅಂತಂದ್ರೆ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಭಗವಂತನಿಗೆ ಅರ್ಪಣೆ ಮಾಡಕ್ ಹೋದ್ರೆ ಅವನು ಭಗವಂತನೇ ನಿರಾಕಾರ ಅನ್ಕೊಬಿಟ್ಟವನೆ, ಹೆಂಗ್ ಮಾಡ್ತಾನೆ ಈಗ? ಸೊ ಇಲ್ಲಿ ಏನಾಗ್ತಾನೆ, ಏನು ತಿನ್ನಕ್ಕೆ ಆಗದ. ಆಕ್ಚುಲಿ ನೋಡಿದ್ರೆ ತಿನ್ನಬಾರ್ದು ಅವನು, ಯಾಕೆಂದ್ರೆ ಪ್ರತಿಯೊಂದು ಪ್ರತಿಯೊಂದು ಈ ಭೌತಿಕ, ಪ್ರತಿಯೊಂದು ಒಂಥರ ಅವನು ತಿನ್ನಬಾರ್ದು, ಅದರಿಂದ ತೊಂದರೆ ಬರ್ತಾ ಇದೆ. ಅವನೇ ನಿರಾಕಾರ, ನೀನೇ ನಿರಾಕಾರ, ಯಾಕಪ್ಪ ತಿಂತೆ? ಫಸ್ಟ್ ಆಫ್ ಆಲ್ ಈ ಫಿಲಾಸಫಿನೇ ಸರಿ ಇಲ್ಲ. ಅವನು ಭಗವಂತ ನಿರಾಕಾರ ಅಂದ್ಮೇಲೆ ನೀನು ನಿರಾಕಾರ, ಏನು ತಿನ್ನಲೇಬಾರ್ದು ನೀನು ಅನ್ನೋ ಥರ. ಸೊ ಫಿಲಾಸಫಿ ಸರಿ ಇಲ್ಲ. ನಿರಾಕಾರವಾದಿ ಒಳ್ಳೆ ತಿಂಡಿ ತಿನಿಸುಗಳನ್ನು ದೂರ ಬಿಡಲು ಪ್ರಯತ್ನಿಸುತ್ತಾನೆ, ಆದರೆ ಕೃಷ್ಣನು ಪರಮಭೋಗಿ ಎಂದು ಅವನಿಗೆ ಮಾಡಿದ ರುಚಿಯಾದ ನೈವೇದ್ಯವನ್ನೆಲ್ಲ ಅವನು ತಿನ್ನುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆ ಇರುವಂಥ ವ್ಯಕ್ತಿ, ಕೃಷ್ಣ ಒಬ್ಬ ವ್ಯಕ್ತಿ, ಅದನ್ನು ನಾನು ಕೊಟ್ಟಿದ್ದೆಲ್ಲ ತಿಂತಾನೆ. ಕೃಷ್ಣ ತಿಂದಾದ್ಮೇಲೆ ಅದು ಏನೋ ಆಧ್ಯಾತ್ಮಿಕ ಆಗುತ್ತೆ, ನಾನು ಅದನ್ನು ಸೇವನೆ ಮಾಡ್ತೀನಿ. ಸೊ ಇದು ಸಿಂಪಲ್ ಲಾಜಿಕ್ಕು. ಅವನಿಗೆ ಯಾಕೆ ಕೊಡಬೇಕು? ಯಾಕೆಂದರೆ ಅವನಿಂದನೇ ಎಲ್ಲ ಬಂದಿರೋದು, ಫಸ್ಟ್ ಅವನಿಗೆ ಕೊಡಬೇಕು. ಅದೆಂಗೆ ಅದು ಆಧ್ಯಾತ್ಮಿಕ ಆಗುತ್ತೆ? ಭಗವಂತ ಆಧ್ಯಾತ್ಮಿಕ ವ್ಯಕ್ತಿ, ಅವನು ಸ್ಪರ್ಶ ಮಾಡಿದ್ದೆಲ್ಲ ಆಧ್ಯಾತ್ಮಿಕ ಆಗುತ್ತೆ. ಆಧ್ಯಾತ್ಮಿಕ ಅಂದ್ರೆ ಏನು? ಈ ನಾಶ ಇಲ್ದಿರೋಂಥದ್ದು, ಸಿಂಪಲ್. ಓಕೆ, ನಿರಾಕಾರಿ ಒಳ್ಳೆ ತಿಂಡಿ ತಿನಿಸುಗಳನ್ನು ದೂರ ಬಿಡಲು ಪ್ರಯತ್ನಿಸ, ಆದರೆ ಕೃಷ್ಣನು ಪರಮಭೋಗಿ ಎಂದು ಅವನಿಗೆ ಮಾಡಿದ ರುಚಿಯಾದ ನೈವೇದ್ಯವನ್ನೆಲ್ಲ ಅವನು ತಿನ್ನುತ್ತಾನೆ ಎಂದು ಭಕ್ತನಿಗೆ ಗೊತ್ತು. ಆದ್ದರಿಂದ ಭಗವಂತನಿಗೆ ರುಚಿಯಾದ ತಿಂಡಿಯನ್ನು ನೈವೇದ್ಯ ಮಾಡಿ ಭಕ್ತನು ಉಳಿದ ಪ್ರಸಾದವನ್ನು ಸ್ವೀಕರಿಸುತ್ತಾನೆ. ಹೀಗೆ ಎಲ್ಲವೂ ಆಧ್ಯಾತ್ಮಿಕವಾಗುತ್ತದೆ ಮತ್ತು ಪತನದ ಭಯವಿಲ್ಲ. ಸೊ ಎಲ್ಲನೂ ಕೂಡ ನಾವು ಭಗವಂತನಿಗೆ ಯೂಸ್ ಮಾಡಿದ್ರೆ ಏನು ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಈ ಪತನದ್ದು ಪ್ರಾಬ್ಲಮೇ ಇಲ್ಲ. ಸೊ ಏನೇನು ಕೃಷ್ಣ ಇಲ್ಲಿ ಹೇಳಿದಾನೋ ಇದ್ರದ್ದು ಪ್ರಭುಪಾದ ಏನು ಮಾಡ್ತಾ ಇದ್ದಾರೆ, ಅಲ್ಟಿಮೇಟ್ ಇದು ಹೇಳ್ಬಿಡ್ತಾ ಇದ್ದಾರೆ, ಸೊಲ್ಯೂಷನ್ ಹೇಳ್ಬಿಡ್ತಾ ಇದ್ದಾರೆ. ಏನೋ ಇಂದ್ರಿಯ ವಸ್ತುಗಳನ್ನ ಕುರಿತು ಯೋಚನೆ ಮಾಡೋದ್ರಿಂದ ಈ ಥರ ಅವನಿಗೆ ಈ ಥರ ಎಲ್ಲ ಸ್ಟೆಪ್ ಆಗಿ ಲಾಸ್ಟ್ಗೆ ಅವನು ಪ್ರಪಂಚದಲ್ಲಿ ಮುಳುಗೋಗ್ತಾನೆ, ಮತ್ತೆ ತಿರ್ಗಾ ಹುಟ್ಟು ಸಾವಳು ಚಕ್ರದಲ್ಲಿ ಸಿಗಾಕೋತಾನೆ. ಸೊ ಇದಾಗಬಾರ್ದು ಅಂತಂದರೆ ಪ್ರಭುಪಾದ ಏನು ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಸೊಲ್ಯೂಷನ್ ಹೇಳ್ತಾ ಇದ್ದಾರೆ. ಏನು ಎಲ್ಲಾನು ಕೃಷ್ಣನಿಗೋಸ್ಕರ ಯೂಸ್ ಮಾಡಿ, ನೀವು ಯಾವ ವಸ್ತುನ ಪರವಾಗಿಲ್ಲ ಯೂಸ್ ಮಾಡಿ, ಅದನ್ನೇನು ತ್ಯಾಗ ಮಾಡೋಕ್ಕೆ ಹೋಗ್ಬೇಡಿ. ಆ ಯೂಸ್ ಮಾಡಿದ್ರೆ ಆ ವಸ್ತು ನಿಮಗೆ ಈ ಥರ ಒಂದು ಕಷ್ಟ ಕೊಡಲ್ಲ, ಮುಗಿದೋಯ್ತು. ಅಲ್ಟಿಮೇಟು ಪ್ರಭುಪಾದ ಒಂದು ಸೊಲ್ಯೂಷನ್ ಹೇಳ್ಬಿಡ್ತಾ ಇದ್ದಾರೆ. ಎಲ್ಲವೂ ಆಧ್ಯಾತ್ಮಿಕವಾಗುತ್ತದೆ ಮತ್ತು ಪತನದ ಭಯವಿಲ್ಲ. ಪ್ರಾಪಂಚಿಕವಾದದ್ದೆಂದು ತಿರಸ್ಕರಿಸುತ್ತಾನೆ, ಆಧ್ಯಾತ್ಮಿಕವಾಗುತ್ತದೆ ಮತ್ತು ಪತನದ ಭಯವಿಲ್ಲ. ಪ್ರಾಪಂಚಿಕವಾದದ್ದೆಂದು ತಿರಸ್ಕರಿಸುತ್ತಾನೆ,
ಆದುದರಿಂದ ನಿರಾಕಾರವಾದಿಯಾದವನು ತನ್ನ ಕೃತಕ ವೈರಾಗ್ಯದ ಫಲವಾಗಿ ಬದುಕನ್ನು ಸವಿಯಲಾರ. ಸೊ ಈ ಪ್ರಪಂಚನ ನಾವು ಬಂದಿದ್ದೀವಿ, ಈ ಪ್ರಪಂಚನ ಎಂಜಾಯ್ ಮಾಡ್ಕೊಂಡು ಈ ಭೌತಿಕ ಪ್ರಪಂಚದಿಂದ ದೂರ ಆಗ್ಬೇಕು. ತುಂಬಾ ಕಷ್ಟಪಟ್ಟು ತುಂಬಾ ನಾನು ಮಾಡ್ಕೊಂಡು ಆಗೋದಿಲ್ಲ. ಇದು ತುಂಬಾ ವೈರಾಗ್ಯ ಮಾಡ್ಕೊಂಡು ತುಂಬಾ ಕಷ್ಟಪಟ್ಕೊಂಡು ನಾನು ಏನೋ ಹಿಮಾಲಯದಲ್ಲಿ ನಡ್ಕೊಂಡು ಬೇಡ, ಅಷ್ಟೊಂದೆಲ್ಲ ಬೇಕಾಗಿಲ್ಲ. ಏನೋ ಎಂಜಾಯ್ ಮಾಡ್ಕೊಂಡೆ ಈ ಭೌತಿಕ ಪ್ರಪಂಚನ ದಾಟೋಗ್ಬೋದು. ಸೊ ಅಂದ್ರೆ ಯಾರೋ ನಿರಾಕಾರವಾದಿಗೆ ಇದಾಗೋದಿಲ್ಲ. ಯಾಕಂದ್ರೆ ನಿರಾಕಾರವಾದಿ ಫಸ್ಟ್ ಆಫ್ ಆಲ್ ಭಗವಂತನೇ ನಿರಾಕಾರ. ಸೊ ಇನ್ಯಾರು ಕೊಡ್ತಾನೆ ಆಗೋದಿಲ್ಲ. ಓಕೆ, ಆದುದರಿಂದ ನಿರಾಕಾರವಾದಿಯಾದವನು ತನ್ನ ಕೃತಕ ವೈರಾಗ್ಯದ ಫಲವಾಗಿ ಬದುಕನ್ನು ಸವಿಯಲಾರ. ಈ ಕಾರಣಕ್ಕಾಗಿ ಮನಸ್ಸು ಸ್ವಲ್ಪ ಕಲಕಿದರೂ ಆತನು ಐಹಿಕ ಬದುಕಿಗೆ ಬೀಳುತ್ತಾನೆ. ಸೊ ಇದರಿಂದ ಮನಸ್ಸು ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಅವನು ಭೌತಿಕ ಬದುಕಿಗೆ ಬೀಳ್ತಾನೆ. ಆದ್ರೆ ಇಲ್ಲಿ ಭಗವಂತನಿಗೆ ನೈವೇದ್ಯ ಮಾಡ್ತಾ ಇದ್ದಾನೆ ಭಗವಂತ. ಸೊ ಭಗವಂತನ ಪ್ರೀತಿ ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಭಗವಂತ ಅಡ್ಜಸ್ಟ್ ಮಾಡ್ತಾನೆ. ಯಾಕೆ? ಇಲ್ಲಿ ನಾವು ಪ್ರೀತಿ ಇದೆ, ಪ್ರೀತಿಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡ್ರು ಕೂಡ ಭಗವಂತ ಯಾವುದು ಇದು ಮಾಡ್ಕೊಳ್ಳಿ. ಈಗ ತಂದೆ ತಾಯಿಗೆ ಮಕ್ಕಳು ಪ್ರೀತಿಯಿಂದ ಏನೋ ಒಂದು ತಪ್ಪು ಮಾಡಿದ್ರೆ ಏನೋ ಇದು ಮಾಡ್ತಾರ, ಓಕೆ. ಅದೇ ಆದ್ರೆ ಅಲ್ಲಿ ಏನಾಗುತ್ತೆ, ನಿನಗೆ ಆ ಪ್ರೀತಿನೂ ಇಲ್ಲ ಏನು ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಸೀದಾ ಕೆಳಗಡೆ ಅಡ್ಜಸ್ಟ್ ಮಾಡಕ್ಕೆ ಯಾರಿಲ್ಲ ಅಲ್ಲಿ. ಇಲ್ಲಿ ನಮ್ಗೆ ಅಡ್ಜಸ್ಟ್ ಮಾಡಕ್ಕೆ ಭಗವಂತ. ಇಂತಹ ಆತ್ಮನು ಮುಕ್ತಿಯವರೆಗೆ ಏರಿದರೂ ಸಹ ಅವನಿಗೆ ಮುಕ್ತಿ ಭಕ್ತಿಪೂರ್ವಕ ಸೇವೆಯ ನೆರವಿಲ್ಲದಿರುವುದರಿಂದ ಮತ್ತೆ ಕೆಳಕ್ಕೆ ಬೀಳುತ್ತಾನೆ ಎಂದು ಹೇಳಲಾಗಿದೆ. ಕೊನೆ ಹಂತಕ್ಕೆ ಹೋಗಿರ್ಲಿ ಅವನು, ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಬೀಳ್ತಾನೆ. ಕ್ಯಾಚ್ ಹಿಡಿಯಕ್ಕೆ ಯಾರಿಲ್ಲ, ಬೀಳುವಾಗ ಕ್ಯಾಚ್ ಹಿಡಿಯಕ್ಕೆ ಯಾರೋ ಒಬ್ಬ ಇದ್ರೆ ಓಕೆ. ಅಕಸ್ಮಾತ್ ಕ್ಯಾಚ್ ಹಿಡಿಯಿಲ್ಲದಾಗ ಮೂರನ್ನು ಮುರ್ಕೊಂಡು ಮತ್ತೆ ತಿರುಗಿ ಭೌತಿಕ ಅಂದ್ರೆ ಅವನು ಏನಾಗ್ತಾನೆ, ಮುಕ್ತಿ ಹಂತಕ್ಕೆ ಹೋಗಿದ್ರು ಕೂಡ ಕೆಳಗಡೆ ಬಿದ್ದೋಗೋ ಚಾನ್ಸು ಇರುತ್ತೆ. ಬಿದ್ದರೂ ಕೂಡ ಅವನು ಏನಾಗ್ತಾನೆ, ಮತ್ತೆ ತಿರುಗಿ ಏರಕ್ಕೆ ಆಗೋದಿಲ್ಲ, ಮತ್ತೆ ತಿರ್ಗಿ ಹೊಸ ಪ್ರಯತ್ನ. ಆದರೆ ಇಲ್ಲೇನಾಗುತ್ತೆ, ಸೊ ಚಾನ್ಸೇ ಇಲ್ಲ, ಭಗವಂತನ ಕೃಪೆಯಿಂದ ಬೀಳೋ ಚಾನ್ಸೇ ಇಲ್ಲ. ಬಿದ್ದರೂ ಕೂಡ ಭಗವಂತನ ಕರುಣೆಯಿಂದ ಅವನಿಗೇನು ಆಗೋದಿಲ್ಲ, ಮತ್ತೆ ಕೃಷ್ಣ ಭಗವಂತ ಮೇಲೆತ್ತುತ್ತಾನೆ. ಸೊ ಹೆಲ್ಪು ಇಲ್ಲಿ ನೋಡಿ, ನಾವು ಭಕ್ತರಾಗಿರೋರು ಆಶ್ರಯ ಪಡಿತಾ ಇದ್ದೀವಿ ಒಬ್ರದ್ದು, ಪ್ರೀತಿಯಿಂದ ಕರುಣೆಯಿಂದ ಇನ್ನೊಬ್ರದ್ದು ಆಶ್ರಯ ಪಡ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ಸೊ ಭಕ್ತರಲ್ಲದೆ ಇರೋರು ಯಾರು ಆಶ್ರಯ ಇಲ್ಲ, ಅವ್ರಿಗೆ ಆಶ್ರಯ ಇಲ್ಲದೆ ಇರೋದ್ರಿಂದ ಅವ್ರದ್ದು ಅವರೇ ನೋಡ್ಕೋಬೇಕಾಗುತ್ತೆ. ಅದರಿಂದ ಅದು ಆ ಪ್ರೊಸೆಸ್ ತುಂಬಾ ಕಷ್ಟವಾಗಿರೋದು. ಈ ಋಷಿ ಮುನಿಗಳಿಗೆಲ್ಲ, ವಿಶ್ವಾಮಿತ್ರ, ದೂರ್ವಾಸ ಮುನಿ, ಇವರಿಗೆಲ್ಲ ಏನಾಯ್ತು, ಆಶ್ರಯ ಇಲ್ಲ ಅವ್ರಿಗೆ. ಆಶ್ರಯ ಇಲ್ದಿರ ತಮ್ಮ ಪ್ರಯತ್ನದಲ್ಲಿ ಅವರು ಮಾಡಿದ್ದು, ಅದಕ್ಕೆ ಅವ್ರಿಗೆ ಆ ಮಾರ್ಗ ಅಷ್ಟು ತುಂಬಾ ಕಠಿಣ ಆಗಿತ್ತು. ಯಾವಾಗ ಆಶ್ರಯ ಇತ್ತೋ ಮಾರ್ಗ ತುಂಬಾ ಸುಲಭ ಆಗುತ್ತೆ. ಇನ್ನೊಬ್ರದ್ದು ಆಶ್ರಯ ಇದೆ. ಜಸ್ಟ್ ನೋಡಿ, ನಾವು ಹೋಗ್ತಾ ಇದೀವಿ ಅಂತಂದ್ರೆ ಹಿಂದೆ ಯಾರೋ ಒಂದು ಚೂರು ಪುಷ್ ಮಾಡೋದು ಹೆಂಗಿರುತ್ತೆ ಹೇಳಿ. ನಮ್ಮ ಪ್ರಯತ್ನ ಇಲ್ದ್ರೆ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟಿರ್ತೀವಿ ನಾವು. ಸೊ ಅಕಸ್ಮಾತ್ ಬೆಟ್ಟ ಹತ್ತಾ ಇರ್ತೀವಿ, ಹತ್ತಕ್ಕೆ ಹೋಗುವಾಗ ಸ್ವಲ್ಪ ಹಿಂದೆ ಯಾರೋ ಸ್ವಲ್ಪ ಸುಮ್ಮನೆ ಹಿಂಗೆ ಪುಷ್ ಮಾಡಿದ್ರೆ ಸಾಕು, ಏನು ಜಾಸ್ತಿನೂ ಬೇಡ, ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು, ನಮಗೆ ಆರಾಮ ಅನ್ಸುತ್ತೆ. ಸಪೋರ್ಟ್, ಒಂದು ಜಸ್ಟ್ ಸಪೋರ್ಟ್ ಅಷ್ಟೇ, ಇಲ್ಲ ಕೋಲ್ ಸಪೋರ್ಟ್, ಇಲ್ಲ ಹಿಂದೆಗಡೆಯಿಂದ ಯಾವನ ಸುಮ್ಮನೆ ಹಿಂಗೆ ಅಂತ ಇದ್ರೆ ಅದ್ರ ಸಪೋರ್ಟಲ್ಲೇ ನಾವು ಅರ್ಧ ಇದನ್ನ ಹತ್ಬಿಡ್ಬೋದು. ಸಪೋರ್ಟೇ ಇಲ್ಲ ಅಂದ್ರೆ ಏನಾಗುತ್ತೆ, ತುಂಬ ಕಷ್ಟ. ಯಾಕೆಂದ್ರೆ ಒಂದ್ಸರಿ ಸಾಕಾದ್ಮೇಲೆ ಸುಸ್ತಾದ್ಮೇಲೆ ತುಂಬ ಕಷ್ಟ. ಇಲ್ಲ ಕೂತ್ಕೊಬೇಕು, ಇಲ್ಲ ಕೆಳಗಡೆ ಬೀಳ್ಬೇಕು. ಅದ್ರ ನೀರಲ್ಲಿ ಮುಳುಗ್ತಾರೆ, ಅವನಿಗೆ ಜಸ್ಟ್ ಒಂದು ಯಾವುದೋ ಒಂದು ಸಣ್ಣದು ಕೋಲ್ದು ಸಪೋರ್ಟ್ ಸಿಕ್ಬಿಟ್ರೆ ಸಾಕು, ಅವನಿಗೆ ಮುಳುಗ್ತಾ ಇರೋವನಿಗೆ ತೇಲ್ತಾರಂತ ಕೋಲ್ದು ಸಪೋರ್ಟ್ ಸಿಕ್ಬಿಟ್ರೆ ಸಾಕು, ಅವ್ನು ಬಚಾವ್ ಆಗ್ಬೋದು. ಅದೇ ಥರ ಇಲ್ಲಿ ಭಗವಂತನ ಸಪೋರ್ಟ್ ಇರುತ್ತೆ ಭಕ್ತರಿಗೆ. ಸೊ ಈ ವಸ್ತುಗಳದ್ದು ಭಯ ಇರಲ್ಲ. ಏನು ಈ ಇಂದ್ರಿಯ ವಸ್ತುಗಳು ಇದಾವಲ್ಲ, ಈ ವಸ್ತುಗಳದ್ದು ಭಯ ಇರಲ್ಲ. ಸೊ ಅದನ್ನ ಭಗವಂತನಿಗೆ ಸಂಬಂಧಪಟ್ಟಂಗೆ ಏನಾರ ಮಾಡ್ತಾ ಇದ್ರೆ ಈ ಒಂದು ಕ್ರಿಯೆದು ನಿಮ್ಗೆ ಯೋಚನೆ ಇಲ್ಲ. ಏನಿದೆಲ್ಲ ಆಗ್ತಾ ಇದೆಯೋ ಯೋಚನೆ ಇಲ್ಲ. ಇದನ್ನೇ ಸೂಕ್ಷ್ಮವಾಗಿ ಹೇಳಕ್ ಹೋಗ್ಬೇಕಾದ್ರೆ ನಾವೇನು ಹೇಳಿದ್ವಿ, ಅದನ್ನ ಸೂಕ್ಷ್ಮವಾಗಿ ಅಂದ್ರೆ ಭಗವಂತನಿಗೆ ಸಂಬಂಧಪಡಿಸಿ ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ. ಸೊ ವಿಷಯ ವಸ್ತುಗಳಿದೆ. ಸೊ ಇನ್ನೊಂದ್ಸರಿ ಇದನ್ನ ಎರಡೂ ಶ್ಲೋಕನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಸೊ ಇಷ್ಟು ತಿಳ್ಕೊಳ್ಳಿ. ವಿಷಯ ವಸ್ತುಗಳಿದೆ. ವಿಷಯ ವಸ್ತುಗಳು ನಾವು ವಿಷಯ ವಸ್ತುಗಳಿಂದ ದೂರ ಆಗಕ್ಕಾಗೋದಿಲ್ಲ. ವಿಷಯ ವಸ್ತುಗಳನ್ನ ಅನುಭವಿಸ್ಲೇಬೇಕು. ಇದು ಆಗೋದಿಲ್ಲ. ಹೆಂಗೆ ಇದು, ನೀವು ಊಟ ಮಾಡದೆ ಇರೋಕ್ಕಾಗತ್ತಾ? ಆಗೋದಿಲ್ಲ. ನೋಡದೆ ಇರೋಕ್ಕಾಗತ್ತಾ? ಆಗೋದಿಲ್ಲ. ಸೊ ಕೇಳದೆ ಇರೋಕ್ಕಾಗತ್ತಾ? ಆಗೋದಿಲ್ಲ. ಏನೇ ಒಂದು ಕೆಲಸ ಮಾಡದೆ ಇರೋಕ್ಕಾಗತ್ತಾ? ಆಗೋದಿಲ್ಲ. ಸೊ ಇದೆಲ್ಲ ವಿಷಯ ವಸ್ತುಗಳು. ಪ್ರತಿಯೊಂದು ಕೂಡ ಇರುವಾಗ ಎಲ್ಲವೂ ಕೂಡ ವಿಷಯ ವಸ್ತುಗಳೇ.
ಯಾವ ಕೃಷ್ಣಂಗೆ ಅರ್ಪಣೆ ಆಗಿಲ್ಲ, ಕೃಷ್ಣಂಗೆ ಸಂಬಂಧಪಟ್ಟಂಗಿಲ್ಲ ಅವು. ಕೃಷ್ಣ ಉತ್ಪತ್ತಿ ಮಾಡಿ ಬಿಟ್ಟಿದ್ದಾನೆ. ನೋಡಪ್ಪ ಇದನ್ನ ಯೂಸ್ ಮಾಡ್ಕೊ, ಯೂಸ್ ಮಾಡ್ಕೊಂಡು ನನ್ನ ಹತ್ರ ಬಾ ಬಿಟ್ಟಿದ್ದಾನೆ. ಇದು ಎಲ್ಲ ವಸ್ತುಗಳನ್ನು ತಯಾರು ಮಾಡಿ ಬಿಟ್ಟಿದ್ದಾನೆ. ವಿಷಯ ವಸ್ತುಗಳಿದೆ, ಸೊ ಇಂದ್ರಿಯಗಳನ್ನು ತಯಾರು ಮಾಡಿಬಿಟ್ಟಿದ್ದಾನೆ. ಇಲ್ಲಿ ಪ್ರಾಬ್ಲಮ್ ಏನಾಗಿರೋದು ಲೆಕ್ಕ ಮಾಡ್ಕೊಳ್ಳಿ. ಯಾವ ತರ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಇಂದ್ರಿಯ ವಸ್ತುಗಳಿದೆ, ಭೌತಿಕ ವಸ್ತುಗಳು, ಅದೆಲ್ಲ ಭೌತಿಕವಾಗಿದೆ. ಕೃಷ್ಣಗೆ ಸಂಬಂಧಪಟ್ಟಿಲ್ಲ, ಕೃಷ್ಣ ಮ್ಯಾನುಫ್ಯಾಕ್ಚರ್ ಮಾಡಿ ಬಿಟ್ಟಿದ್ದಾನೆ ವಿಷಯ ವಸ್ತುಗಳು. ಇಂದ್ರಿಯಗಳಿದೆ, ಇಂದ್ರಿಯಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಒಂದು ಸರ್ಟನ್ ಲಿಮಿಟಲ್ಲಿ ಒಂದು ದೇಹದಲ್ಲಿ ಹಾಕಿ ಬಿಟ್ಟಿದ್ದಾನೆ. ಇಂದ್ರಿಯಗಳಿಗೂ ವಿಷಯ ವಸ್ತುಗಳಿಗೂ ಇಲ್ಲಿ ಇವಾಗ ಸಂಬಂಧ ಇಲ್ಲ. ಈಗ ಸಂಬಂಧ ಏರ್ಪಡಿಸೋದು ಯಾವುದು? ನಮ್ಮ ಬುದ್ಧಿ, ನಮ್ದು ಮನಸ್ಸು, ಇವೆರಡನ್ನು ಕೂಡ ಸಂಬಂಧಪಡಿಸೋದು. ಓಕೆ, ಈ ವಿಷಯಗಳು ನೋಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಆ ವಿಷಯನ ನಾವು ಫಸ್ಟ್ ಟೈಮು ನಾನು ಆ ವಿಷಯದ ಬಗ್ಗೆ ಯೋಚನೆ ಮಾಡಿಲ್ಲ, ಥಿಂಕ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಈ ವಸ್ತು ನೋಡಿದೆ, ಕಲ್ತ್ಕೋತೀನಿ ಈ ವಿಷಯನ, ಇದನ್ನ ಏನು ಮಾಡೋದು, ಇನ್ನೊಬ್ರ ಹತ್ರ ನೋಡ್ತೀನೋ ಇಲ್ಲ ಇನ್ನೊಬ್ರ ಹತ್ರ ಹೇಳ್ಸ್ಕೊತೀನೋ ಏನೋ ಒಂದು ಮಾಡ್ತೀನಿ, ಈ ವಿಷಯ ಇದನ್ನ ಹೆಂಗೆ ಯೂಸ್ ಮಾಡೋದು ಅಂತ ಕಲ್ತ್ಕೋತೀನಿ. ಓಕೆ, ಕಲ್ತ್ಕೊಂಡೆ ಇದನ್ನ ಹೆಂಗೆ ನಾನು ಚೆನ್ನಾಗಿ ಯೂಸ್ ಮಾಡೋದು ಅಂತ ಇನ್ನೊಂದು ಸರಿ ಯೋಚನೆ ಬರುತ್ತೆ. ಓಕೆ, ಇದನ್ನ ನನ್ನ ತೃಪ್ತಿಗೋಸ್ಕರ ಹೆಂಗೆ ಬಳಸೋದು ಅಂತ ಯೋಚನೆ ಬರುತ್ತೆ, ಒಂದು ಯೋಚನೆ. ಸೊ ಈ ಥರ ಯೋಚನೆ ಬಂದಾಗ ಅಕಸ್ಮಾತ್ ಹೇಳ್ಕೊಂಡಂಥ ವ್ಯಕ್ತಿ ನಿನಗೇನಾದರೂ ಈ ಥರ ಯೂಸ್ ಮಾಡಿದ್ರೆ ಇದೇನೋ ತೊಂದರೆ ಅನುಭವಿಸ್ತೀಯಾ ಅಂತ ಏನಾರ ಅಂತ ಹೇಳ್ಕೊಟ್ಟಿದ್ರೆ ನೀವು ಇದನ್ನ ಆ ಥರ ಮಾಡ್ತಿರ್ಲಿಲ್ಲ. ಇದೇನಾಗಿದೆ ಪ್ರಾಬ್ಲಮ್ಮು, ಈ ವಸ್ತು ಈ ಥರ ಯೂಸ್ ಮಾಡಬೇಕು ಅಂತ ನಮ್ಮ ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೀವಿ. ನೋಡು ಮಗು, ಇದು ಊಟ ಇದು ತಿಂದ್ರೆ ನಿನಗೆ ಹೊಟ್ಟೆ ತುಂಬುತ್ತೆ, ತಗೋ ತಿನ್ನು 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 ಅಂತ ತುರುಕ್ತಾ ಇದ್ದೀವಿ, ತಿಂತಾ ಇದ್ದ. ನಾವು ಅವನಿಗೆ ಪ್ರಸಾದ ಮಾಡಿ ತಿನ್ನಿಸ್ತಾ ಇದ್ದಿದ್ರೆ ಅವನು ಹಂಗೆ ಅಭ್ಯಾಸ ಆಗ್ಬಿಡುವ. ಏನು, ಉಪ್ಪು ಸ್ವಲ್ಪ ಸಪ್ಪೆ ಉಪ್ಪು ಖಾರ ಇಲ್ದಿರ ತಿಂದು ತಿಂದು ಅಭ್ಯಾಸ ಆಗುವ, ಅವನಿಗೆ ಅದೇ ಅಭ್ಯಾಸ ಆಗೋದು. ಆಮೇಲೆ ನೋಡ್ತಾ ನೋಡ್ತಾ ಅದನ್ನು ತಗೊಂಡೋಗಿ ಇಡುವಾಗ ನೋಡುವ, ನಾವು ತಗೊಂಡೋಗಿ ಈಗ ಹಣ್ಣು ಬಿಡಿಸ್ಬಿಟ್ಟು ದೇವ್ರಿಗೆ ತಗೊಂಡೋಗಿ ಇಡಪ್ಪ, ಇಲ್ಲ ನಾವೇ ಇಡ್ತಾ ಇದ್ರೆ ಅವ್ನು ನೋಡ್ತಾ ಇರುವ, ಓಕೆ ಅದೇ ಅಭ್ಯಾಸ ಆಗಿರೋದು. ನಾವಿಲ್ಲಿ ಏನು ಮಾಡಿದ್ವಿ, ಆ ಥರ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಎಡಿತಾ ಇದ್ದೀವಿ, ತಿನ್ನಿಸ್ತಾ ಇದ್ದೀವಿ, ಊಟ ತಿನ್ನಿಸ್ತಾ ಇದ್ದೀವಿ, ಉಪ್ಪು ಹುಳಿ ಖಾರ ಜಾಸ್ತಿ ತಿನ್ನಿಸ್ತಾ ಇದ್ದೀವಿ. ಅವನಿಗೇನಾಯಿತು, ಅದೇ ಅಭ್ಯಾಸ ಆಯಿತು. ಯಾವುದು, ಇಲ್ಲಿ ಪ್ರಜ್ಞೆನೇ ಬರಲಿಲ್ಲ ನಾನು ತಗೊಂಡೋಗಿ ಯಾರ್ಯಾರು ಇರಬೇಕು ಅಂತ. ಇಲ್ಲೇನಾಯಿತು, ಇದು ಭೌತಿಕ ಆಯಿತು, ಇನ್ನೊಂದು ಕಡೆ ಏನಾರು ಮಾಡ್ತಾ ಇರೋರು ಆಧ್ಯಾತ್ಮಿಕ. ಸೊ ನಮ್ಮ ಇಂದ್ರಿಯಗಳು ಮತ್ತು ಈ ವಿಷಯ ವಸ್ತುಗೆ ಕನೆಕ್ಷನ್ ಬಂತು. ಕನೆಕ್ಷನ್ ಇರಲಿಲ್ಲ, ಎಲ್ಲಿಂದ ಕನೆಕ್ಷನ್ ಬಂತು? ನಾವೇ ಏರ್ಪಡಿಸಿದ್ದು, ಬೇರೆ ಯಾರೆಲ್ಲ, ನಾವೇ ಏರ್ಪಡಿಸ್ಕೊಳ್ಳೋದು ಕನೆಕ್ಷನ್. ಇದನ್ನು ಕನೆಕ್ಷನ್ ಆಯಿತು. ಈ ಕನೆಕ್ಷನಿಂದ ಈ ಕನೆಕ್ಷನ್ ಏನಾಯಿತು, ಈಗ ಒಂದು ವಸ್ತು ಇಷ್ಟ ಆಯಿತು ನನಗೆ, ತಿಂತ 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 ಆ ವಸ್ತು ಇಷ್ಟ ಆಯಿತು, ಆ ವಸ್ತು ಮೇಲೆ ನನಗೆ ಆಸಕ್ತಿ ಬೆಳೀತದೆ. ಒಂದು ಮಗುನೇ ತಿಳ್ಕೊಳ್ಳಿ, ಆ ಮಗು ಅದರ ಮೇಲೆ ಆಸಕ್ತಿ, ನನಗೆ ಏನೋ ಇದು ಕಂಡ್ರೆ ಇಷ್ಟ, ಯಾವುದೋ ಬಾದಾಮಿನ ಗೋಡಂಬಿನ ಅದ್ರ ಕಂಡ್ರೆ ಇಷ್ಟ ಆಯಿತು, ಇಲ್ಲ ಸ್ವೀಟು ಇಷ್ಟ ಆಯಿತು ಅಂತ ಅನ್ಕೋತು, ಅದ್ರ ಮೇಲೆ ಆಸಕ್ತಿ ಬೆಳೆಸ್ಕೊತ ಹೋಯ್ತದು. ಈ ಆಸಕ್ತಿನ ಫಸ್ಟಿಂದನೇ ನಾವು ಏನಾದರೂ ಅಕಸ್ಮಾತ್ ಭಗವಂತನ ಕೊಟ್ಟು ಏನಾರ ಮಾಡಿದಿದ್ರೆ ಈ ಆಸಕ್ತಿ ಅವನಿಗೆ ಕಡಿಮೆನೂ ಆಗ್ಬಿಡೋದು, ಮತ್ತೆ ಅದನ್ನ ಕಂಟ್ರೋಲು ಮಾಡಿಬಿಡುವ ಅವನು. ನಾವೇನು ಮಾಡಿದ್ವಿ, ಆಸಕ್ತಿನ ಏನು ಮಾಡಿದ್ವಿ, ಭೌತಿಕವಾಗಿ ಬೆಳೆಸೋಕೆ ಶುರು ಮಾಡಿದ್ವಿ. ಹೌದಾ? ಯಾರು ಕೃಷ್ಣ ಪ್ರಜ್ಞೆ ಗೊತ್ತಿಲ್ಲ, ಅವ್ರು ಹಂಗೆ ಬೆಳೆಸೋದು. ಏನೋ ಅವ್ನಿಗೆ ಆಸಕ್ತಿ ಬಿಡ್ತು, ಆಸಕ್ತಿ ಆಯಿತು ಅದರಲ್ಲಿ ಅವನಿಗೆ ಜೊತೆಗೆ ಸ್ವಲ್ಪ ಬುದ್ಧಿ ಬಂದಂಗೆ ಅದರಲ್ಲಿ ಅವನಿಗೆ ಆಸೆನೂ ಹುಟ್ಕೋತು. ಯಾವ ವಸ್ತು ಮೇಲೆ ಅವನಿಗೆ ಇಷ್ಟ ಇದ್ದಂಥ ವಸ್ತು ಮೇಲೆ ಆಸೆನೂ ಹುಟ್ಕೋಬಿಡ್ತು. ಆಸೆ ಸಿಗ್ತಾ ಇದೆ ಅವನಿಗೆ, ಅದು ವಸ್ತು ಸಿಗ್ತಾ ಇದೆ, ನಾರ್ಮಲಾಗಿ ಸಿಗ್ತಾ ಇದೆ ಅವನಿಗೆ. ಆಸಕ್ತಿ ಹುಟ್ಟಾದ್ಮೇಲೇನೋ ಅದ್ರ ಮೇಲೆ ಅವನಿಗೆ ಆಸೆನೂ ಹುಟ್ಕೋತು, ಅದನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾನೆ. ಓಕೆ, ಆಸೆನೂ ಇದೆ ಅದ್ರ ಮೇಲೆ, ಯಾವ ಆಸೆ ಅಂತೂ ಹೋಗ್ಲಿಲ್ಲ, ಹೋಗ್ತಾ ಇದೆ, ಹಿಂಗೆ ಇದೆ. ನೆಕ್ಸ್ಟ್ ಒಂದಿನ ಅವನಿಗೆ ಅದು ಸಿಗ್ಲಿಲ್ಲ, ಏನಾಯ್ತು, ಕೋಪ ಬಂತು. ಸಪೋಸ್ ಅವನಿಗೆ ಸಿಗ್ತಾನೆ ಇದೆ ಅಂತ ಇಟ್ಕೊಳ್ಳಿ, ಏನು ಕಡಿಮೆನೇ ಆಗಲಿಲ್ಲ, ಅವ್ರ ಅಪ್ಪ ಅಮ್ಮ ಸಾವುಕಾರ, ಸಿಗ್ತಾನೆ ಇದೆ ಆ ವಸ್ತು ಅಂತ ಇಟ್ಕೊಳ್ಳಿ. ಸಿಗ್ತಾ ಇತ್ತು ಕೊನೆಗೆ ಏನಾಗ್ತಾನೆ, ಅದರಿಂದ ಅವನಿಗೆ ಏನಾಗುತ್ತೆ, ಏನು ಬರುತ್ತೆ ಅವನಿಗೆ, ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾಗ ಅದ್ರ ಮೇಲೆ ಒಂದು ರೀತಿ ಏನೋ ಅಂದರೆ ಯಾವಾಗ ಅದರಿಂದ ಅವನಿಗೆ ರೋಗ ಬರೋಕ್ಕೆ ಶುರುವಾಯಿತು, ಇಲ್ಲ ಅಂದರೆ ಅದರಿಂದ ಅವನಿಗೆ ಆ ವಸ್ತುವಿಂದ ಆನಂದ ಬರಲಿಲ್ವೋ, ಯಾಕೆಂದರೆ ಭೌತಿಕ ವಸ್ತುಗಳು ಯೂಸ್ ಮಾಡ್ತಾ ಇದ್ದಂಗೆ ಗ್ಯಾರಂಟಿ ಆನಂದ ಬರಲ್ಲ, ನಿರಾಸಕ್ತಿನೇ ಹುಟ್ಟುತ್ತೆ ಅಲ್ವಾ? ಯಾವ ವಸ್ತು ತಾನೇ ನಾವು ಯೂಸ್ ಮಾಡ್ತಾ ಅದ್ರ ಮೇಲೆ ನನಗೆ ತುಂಬ ಇದಾಗ್ತಾ ಹೋಗ್ತಾ ಇರುತ್ತೆ, ಅದು ಕಳ್ಕೊತಾನೆ. ಈ ಭೌತಿಕ ಪ್ರಪಂಚದ ನಿಯಮ ಏನು, ಅದರಲ್ಲಿ ಆಸಕ್ತಿನ ಕಳ್ಕೊತಾನೆ. ಈ ಆಸಕ್ತಿ ಕಳ್ಕೊಂಡಾಗ ಅವನಿಗೇನಾಗುತ್ತೆ, ಒಂಥರ ನಿರಾಸೆ ಆಗುತ್ತೆ, ಒಂಥರ ಬೇಜಾರಾಗುತ್ತೆ, ಒಂಥರ ಇದನ್ನೇ ಕ್ರೋಧ ಅಂತ ಹೇಳ್ತಾರೆ.
ಅವ್ನಿಗೆ ಸಿಗ್ತಾ ಇದ್ದಾಗ ಅದು ಅವನಿಗೆ ಸಿಗ್ತಾ ಇದ್ದ ಟೈಮಲ್ಲಿ ಅವನಿಗೆ ಕ್ರೋಧ ಬರುತ್ತೆ. ಹೆಂಗ್ ಕ್ರೋಧ ಬರುತ್ತೆ? ಅವನಿಗೆ ಅದ್ರ ಮೇಲೆ ನಿರಾಸಕ್ತಿ ಆಗುತ್ತೆ, ಇಲ್ಲ ಬೇಜಾರಾಗುತ್ತೆ, ಅದು ಬೇಡ ಅನ್ಸುತ್ತೆ. ಆ ಟೈಮಲ್ಲಿ ಅವನಿಗೆ ಅದು ಕ್ರೋಧವಾಗಿ ಮಾರ್ಪಡುತ್ತೆ. ಅಂದ್ರೆ ಕ್ರೋಧದ ಇನ್ನೊಂದು ರೂಪ ಅಷ್ಟೇ. ನಿರಾಸಕ್ತಿ ಅನ್ನೋದು, ಆಸಕ್ತಿ ಇಲ್ಲದೆ ಇರೋದು, ಇದೆಲ್ಲ ಕ್ರೋಧದ್ದು ಇನ್ನೊಂದು ರೂಪ. ಯಾವಾಗ ಸಿಗ್ತಾ ಇರುತ್ತೋ ಆ ತರ ಆಗುತ್ತೆ ಅವನಿಗೆ. ಮತ್ತೆ ಅದರಿಂದ ತೊಂದ್ರೆನೂ ಆಗ್ತಾ ಇರುತ್ತೆ ಅವನಿಗೆ. ತೊಂದರೆ ಆಗೋದಕ್ಕೆ ಅವನಿಗೆ ಆಸಕ್ತಿ ಹೋಗೋದು. ನಿರಾಸಕ್ತಿ ಯಾಕಾಗುತ್ತೆ? ಅದರಿಂದ ತೊಂದರೆ ಆಗ್ತಾ ಇದೆ. ಇದು ಲಿಮಿಟ್ ಆಗಿದ್ರೆ ಓಕೆ ನೋಡಿ, ಇದು ನಾರ್ಮಲ್ ಆಗಿದ್ರೆ ಇದರಲ್ಲಿ ಸ್ವಲ್ಪ ನಮ್ಗೆ ಅದನ್ನ ಆಸಕ್ತಿ ಅಂತ ಹೇಳಲ್ಲ ನಾವು, ಆಸೆ ಅಂತ ಹೇಳಲ್ಲ. ಓಕೆ ನೋಡಪ್ಪ, ಅವನಿಗೆ ಬುದ್ಧಿ ಬಂದು ಅಕಸ್ಮಾತ್ ಯಾರ ಬುದ್ಧಿ ಹೇಳ್ಕೊಂಡು ನೋಡಪ್ಪ ಈ ವಸ್ತುನ ಜಾಸ್ತಿ ಯೂಸ್ ಮಾಡಬಾರ್ದು, ಎಷ್ಟು ಬೇಕು ಅಷ್ಟು, ಅವಾಗ ಏನಾಗುತ್ತೆ? ಅವನಿಗೆ ಆಸಕ್ತಿ ಉಡಲ್ಲ, ಅಲ್ಲಿ ಆಸೆ ಬರಲ್ಲ, ಸ್ವಲ್ಪ ನಾರ್ಮಲ್ ಆಗಿರುತ್ತೆ. ಸೊ ಅಕಸ್ಮಾತ್ ಏನಾರ ಅವನಿಗೆ ಅದು ತಿಳುವಳಿಕೆ ಬರ್ದಿರಾ, ಬುದ್ಧಿ ಯಾರು ಹೇಳ್ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಆಸೆ ಆಗುತ್ತೆ. ಆಸೆ ಮುಂದೆ ಅದು ಎರಡು ರೂಪದಲ್ಲಿ ಕ್ರೋಧ ಆಗುತ್ತೆ. ಸಿಗ್ತಾ ಇದ್ರೂ ಕ್ರೋಧ ಆಗುತ್ತೆ, ಆಲ್ಮೋಸ್ಟ್ ಅಸಹನೆ ಬರುತ್ತೆ, ಅದ್ರ ಮೇಲೆ ಒಂಥರ ಅದ್ರ ಮೇಲೆ ಆಸಕ್ತಿ ಕಳ್ಕೊತಾನೆ. ಇದು ಕೂಡ ಒಂದು ಕ್ರೋಧದ ರೀತಿ. ಇಲ್ಲ ಸಿಕ್ಲಿಲ್ಲ ಅಂದ್ರೆ ಅವನಿಗೆ ಕ್ರೋಧನೆ ಬಂದ್ಬಿಡುತ್ತೆ, ಡೈರೆಕ್ಟ್ ಆಗಿ ಅವನಿಗೆ ಕೋಪನೆ ಬಂದ್ಬಿಡುತ್ತೆ, ಇಲ್ಲ ಇನ್ನೊಂಥರ ಅವನಿಗೆ ಬೇಜಾರಾಗುತ್ತೆ. ಸೊ ಇದು ಕ್ರೋಧದ ರೂಪದಲ್ಲಿ ಉದ್ಭವ ಆಗುತ್ತೆ. ಸೊ ಹಿಂಗಾಗ್ತಾ ಇರೋದು. ನೆಕ್ಸ್ಟ್ ಲೆವೆಲ್, ಓಕೆ ಇದೇ ತರ ಕ್ರೋಧ ಬಂತು, ಏನಾಯ್ತು? ಅವನಿಗೆ ಜಾಸ್ತಿ ಅದರಿಂದ ಇದಾದಾಗ ಅವನಿಗೆ ಸಮೋಹ ಬರುತ್ತೆ. ಸಮೋಹ ಅಂತಂದ್ರೆ ಈ ಕ್ರೋಧದ್ದು ನೆಕ್ಸ್ಟ್ ಲೆವೆಲ್. ಅದ್ರ ಮೇಲೆ ತೀವ್ರವಾಗಿರೋಂಥ ಆಸಕ್ತಿನ ಕಳ್ಕೊತಾನೆ, ಇಲ್ಲ ಅಂತಂದ್ರೆ ಅದ್ರ ಮೇಲೆ ತೀವ್ರವಾಗಿರೋಂಥ ಆಸಕ್ತಿ ಜಾಸ್ತಿ ಬಂದ್ಬಿಡುತ್ತೆ, ಸಮೋಹ ಆಗ್ತಾನೆ. ಮೋಹ, ಸಮೋಹ ಅಂದ್ರೆ ಒಂದು ವಿಷಯದಲ್ಲಿ ತುಂಬಾ ಮೋಹ ಆಗೋದು, ಇಲ್ಲ ತುಂಬಾ ಕಳ್ಕೊಳ್ಳೋದು, ಎರಡೂ ಕೂಡ. ಈಗ ಬೇಕಾಗಿರೋ ವಸ್ತು ಮೇಲೆ ಮೋಹ ಕಳ್ಕೊಂಡ್ರೆ ಅದು ಒಂದ್ ರೀತಿ ಬೇಜಾರೇ ತಾನೆ, ಅದು ಒಂದ್ ರೀತಿ ಸರಿ ಇಲ್ಲದೆ ಇರೋದೆ. ಬೇಕಾಗಿತ್ತು ನನಗೆ ಆ ವಸ್ತು, ಅದ್ರ ಮೇಲೆ ಮೋಹ ಕಳ್ಕೊಂಡೆ. ಈಗೇನು ನನಗೆ ಅನ್ನ ಮುದ್ದೆ ಸಾಂಬಾರು ಬೇಕಾಗಿರೋದು ಜೀವನ ಮಾಡೋಕ್ಕೋಸ್ಕರ, ಅದ್ರ ಮೇಲೆ ಮೋಹ ಕಳ್ಕೊಂಡ್ರೆ ಸರಿನಾ? ಅದು ಸರಿ ಇಲ್ಲ. ಇಲ್ಲ ತುಂಬಾ ಮೋಹ ಆಗ್ಬಿಟ್ರೆ ಅದು ಸರಿ ಇಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ? ಅವನಿಗೆ ಕ್ರೋಧದಿಂದ ಸಮೋಹ ಆಗುತ್ತೆ, ತೀವ್ರವಾಗಿರೋಂಥ ಆಸಕ್ತಿ ಹುಟ್ಬಿಡುತ್ತೆ, ಸಮೋಹ. ಸೊ ಈ ಸಮೋಹ ಮುಂದಿನ ಏನು? ಸ್ಮೃತಿ ಭ್ರಮೆ ಆಗುತ್ತೆ. ಸ್ಮೃತಿ ಭ್ರಮೆ ಅಂತಂದ್ರೆ ನಾವು ಅದನ್ನೇ ಮಾಡ್ತಾ 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 ಒಂದು ಜ್ಞಾಪಶಕ್ತಿನ ನಾವು ಕಳ್ಕೊತಾ ಹೋಗ್ತೀವಿ. ಸ್ಮೃತಿ ಅಂದ್ರೆ ಜ್ಞಾಪಕ. ಸೊ ಯಾವಾಗ ಅದನ್ನೇ ಮಾಡ್ತಾ ಇರ್ತೀವಿ, ಇದು ಭ್ರಮೆ ಆಗುತ್ತೆ, ಸ್ಮೃತಿ ಭ್ರಮೆ ಆಗುತ್ತೆ. ಅಂದ್ರೆ ಅದ್ರ ಬಗ್ಗೆ ನನಗೆ ತೀವ್ರವಾಗಿರುವಂತ ಆಸಕ್ತಿ ಹುಟ್ಟಿ 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 ನಾನು ಸ್ಮೃತಿ ಭ್ರಮೆ ಅಂದ್ರೆ ಏನ್ ಅರ್ಥ? ಆ ವಿಷಯದ ಬಗ್ಗೆ ಸ್ಮೃತಿ ಕಳ್ಕೊಳ್ಳಲ್ಲ, ಆ ವಿಷಯ ಮಾಡ್ತಾ ಇದೀವಲ್ಲ ಆ ವಿಷಯದ ಬಗ್ಗೆ ಸ್ಮೃತಿ ಕಳ್ಕೊಳ್ಳಲ್ಲ. ಯಾವ್ದ್ರ ಬಗ್ಗೆ ಕಳ್ಕೊತೀನಿ? ನಾನ್ ಯಾರು ಅಂತ ಸ್ಮೃತಿ ಕಳ್ಕೊತೀನಿ. ಏನ್ ಮಾಡ್ಬೇಕಿತ್ತು ನಾನು? ಆ ವಿಷಯನ ಯಾರಿಗೆ ಸಂಬಂಧ ಪಡ್ಬೇಕಾಯ್ತು? ಕೃಷ್ಣಗೆ ಸಂಬಂಧ ಪಡಿಸ್ಬೇಕಿತ್ತು. ಆ ವಿಷಯನ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಬೇಕಿತ್ತು. ಆದ್ರೆ ಏನ್ ಮಾಡ್ತಾ ಇದ್ದೀನಿ? ಇಲ್ಲ ತುಂಬಾ ಅತಿಯಾಗಿ ಮಾಡ್ತಾ ಇದ್ದೀನಿ, ಇಲ್ಲ ಮಾಡ್ತಾ ಇಲ್ಲ. ಎರಡೂ ಸಂದರ್ಭದಲ್ಲಿ ಏನಾಗ್ತಾ ಇದ್ದೀನಿ? ನಾನ್ ಯಾರು ಅನ್ನೋದನ್ನ ಕಳ್ಕೊಂಡ್ಬಿಡ್ತೀನಿ. ನಾನು ಯಾರು? ನಾನು ಭಗವಂತನ ಭಕ್ತನ, ಇಲ್ಲ ನಾನು ಒಬ್ಬ ಈ ಭೌತಿಕ ಪ್ರಪಂಚದ ವಸ್ತುನ, ಇಲ್ಲ ನಾನು ಆತ್ಮನ, ಇಲ್ಲ ಬರೀ ದೇಹನ, ಈ ಒಂದು ಇದನ್ನ ನಾನು ಕಳ್ಕೊಂತೀನಿ. ಯಾವ್ದನ್ನ? ಸ್ಮೃತಿನ, ನನ್ನ ಜ್ಞಾಪಶಕ್ತಿನ ಕಳ್ಕೊಂಡ್ಬಿಡ್ತೀನಿ. ನಾನು ಯಾರು ಅಂತಾನೆ ಕಳ್ಕೊಂಡ್ಬಿಡ್ತೀನಿ. ಸೊ ಗೊತ್ತಾಗಲ್ಲ ನನಗೆ. ಓಕೆ ಇದನ್ನ ಹೆಂಗ್ ಯೂಸ್ ಮಾಡ್ಬೇಕಿತ್ತು? ಗೊತ್ತಾಗೋದಿಲ್ಲ. ಇದನ್ನ ಯೂಸ್ ಮಾಡ್ಬೇಕಾ ಮಾಡ್ಬಾರ್ದಾ? ಗೊತ್ತಾಗೋದಿಲ್ಲ. ಯಾಕೆ ಮಾಡ್ಬೇಕಿತ್ತು? ಅದು ಗೊತ್ತಾಗ. ಸೊ ಎಲ್ಲಾನು ಸ್ಮೃತಿ ಅಂದ್ರೆ ನಂದು ಜ್ಞಾಪಶಕ್ತಿನ ಕಳ್ಕೊತೀನಿ. ಅಂದ್ರೆ ನಾನು ಏನ್ ಮಾಡ್ಬೇಕಿತ್ತು? ಭ್ರಮೆ, ಅದು ಸ್ಮೃತಿ ಭ್ರಮೆ ಆಗ್ತೀನಿ, ಒಂಥರ ಭ್ರಮೆಗೆ ಹೋಗ್ತೀನಿ. ನನ್ನ ಯಾರು ಅಂತ ನಾನು ಮರ್ತ್ಕೊಂಡು ನಾನು ಭ್ರಮೆಗೆ ಹೋಗ್ತೀನಿ. ಸೊ ಈ ಭ್ರಮೆಗೆ ಹೋದಾದ್ಮೇಲೆ ಮುಂದಿಂದು ಏನು ಅಂತಂದ್ರೆ ಬುದ್ಧಿ ನಾಶ ಆಗ್ಬಿಡುತ್ತೆ. ಬುದ್ಧಿ ನಾಶ ಅಂತಂದ್ರೆ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಬುದ್ಧಿ ನಾಶ ಅಂದ್ರೆ ನನಗೆ ಏನು ಮಾಡಬೇಕಿತ್ತು ಅದು ಬುದ್ಧಿ ನನಗೆ ಹೊಟ್ಟೋಗುತ್ತೆ. ನಾನು ಯಾರು ಅನ್ನೋದನ್ನೇ ನಾನು ಮರ್ತ್ಕೊಂಡ್ಬಿಡ್ತೀನಿ, ಪೂರ್ಣ ಬುದ್ಧಿ. ಈ ಬುದ್ಧಿ ನೋಡಿ, ಒಂದು ವಸ್ತುನ ನಾನು ಬರೀ ತಿಳ್ಕೊಂಡ್ರೆ ಸಾಧ್ಯ ಇಲ್ಲ. ಇದನ್ನ ನಾನು ಪೂರ್ಣ ಪ್ರಮಾಣದಲ್ಲಿ ಬರೀ ಆಯ್ತಪ್ಪ ಈ ವಸ್ತು ಬಗ್ಗೆ ನಾನು ತಿಳ್ಕೊಂಡೆ, ಹೆಂಗ್ ಯೂಸ್ ಮಾಡಬೇಕು ಏನು ಅಂತ. ಈಗ ಮುದ್ದೆ ಒಳ್ಳೇದು ಅಂತ ಇಟ್ಕೊಂಡೆ, ತಿನ್ನೋ ವಿಷಯಕ್ಕೆ ಬರೋಣ. ಸೊ ಆಯ್ತಪ್ಪ, ಯಾವುದೋ ಒಂದು ವಸ್ತು ಅನ್ನ ಒಳ್ಳೇದು, ಮುದ್ದೆ ಒಳ್ಳೇದು ಅಂತ ತಿಳ್ಕೊಂಡೆ. ಬರೀ ಒಳ್ಳೇದು ಅಂತ ತಿಳ್ಕೊಂಡ್ರೆ ಇದು ಬುದ್ಧಿ ಅಲ್ಲ. ಅದನ್ನ ನಾನು ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಬೇಕು, ಅದು ಬುದ್ಧಿಲಿ ಸೇರ್ಕೊಳ್ಳೋದು. ಈಗ ಮುದ್ದೆ ಒಳ್ಳೇದು, ಬಟ್ ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಮುದ್ದೆ ಹೆಂಗ್ ತಿಂತೀಯ ನೀನು? ತಿನ್ನಕ್ಕೆ ಅಭ್ಯಾಸನೇ ಆಗೋದಿಲ್ಲ.
ಯಾವಾಗ ಒಂದು ವಸ್ತುನ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಅದು ನನ್ನ ಬುದ್ಧಿಲಿ ಸೇರ್ಕೊಳ್ಳುತ್ತೆ, ಅದನ್ನ ಮತ್ತೆ ನಾನು ಮಾಡ್ಬೇಕು ಅನ್ಸುತ್ತೆ. ಮತ್ತೆ ನನಗೇನಾರ ಮಾಡಬೇಕು ಅಂತ ಅನಿಸ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ಓಕೆ ಅದು ನನಗೆ ಪ್ರಾಕ್ಟೀಸ್ ಇಲ್ಲ. ಅದು ಈಗ ಒಳ್ಳೇದು ಅಂತ ಅನ್ಕೊಂಡೆ, ಕಲ್ತ್ಕೊಂಡೆ, ನಾನು ಯಾರು ಹೇಳಿದ್ರಪ್ಪ ಹೌದಪ್ಪ ಇದು ಒಳ್ಳೇದು ಅಂತ. ಬಟ್ ಅದು ಒಳ್ಳೇದು ನಾನು ಪ್ರಾಕ್ಟೀಸ್ ಮಾಡಿ ನನ್ನ ಬುದ್ಧಿಗೆ ನಾನು ಸೇರಿಸ್ತಿಲ್ಲ ಅಂತಂದ್ರೆ ಅದನ್ನ ಹೆಂಗ್ ಯೂಸ್ ಮಾಡ್ತೀರಾ ನೀವು? ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಸೊ ಅಂದ್ರೆ ಅರ್ಥ, ಬುದ್ಧಿ ಅಂತಂದ್ರೆ ಒಂದು ವಿಷಯನ ಪ್ರಾಕ್ಟೀಸ್ ಮಾಡಿ ಅದನ್ನ ನಿಂದ ತಲೆ ಒಳಗಡೆ ತುಂಬಿಕೊಳ್ಳೋದು. ಈಗ ಜಪ ಮಾಡದೇ ಇರೋ ನಿನ್ ಬುದ್ಧಿ ಇಲ್ಲ ಕಣೋ ಅಂತೀವಿ. ಅಂದ್ರೆ ಜಪ ಮಾಡದೇ ಇರೋದು ಅವನಿಗೆ ಗೊತ್ತು ತಾನೆ, ಅಂದ್ರೆ ಒಳ್ಳೇದಲ್ಲ ಅಂತ ಗೊತ್ತು ತಾನೆ, ಮತ್ತೆ ಯಾಕೆ ಮಾಡ್ತಾ ಇಲ್ಲ? ಈಗ ಜಪ ಮಾಡೋದು ಒಳ್ಳೇದು ತಾನೆ, ಒಳ್ಳೇದು ಅಂತ ಗೊತ್ತು, ಯಾಕೆ ಮಾಡ್ತಾ ಇಲ್ಲ ಅವನು? ಅಭ್ಯಾಸ ಇಲ್ಲ ಅವನಿಗೆ. ಗೊತ್ತು ಅವ್ನಿಗೆ ಒಳ್ಳೇದು ಅಂತ, ಬಟ್ ಅಭ್ಯಾಸ ಇಲ್ಲ. ನಿಜವಾಗಿ ಬುದ್ಧಿ ಅಂತಂದ್ರೆ ಅಭ್ಯಾಸ. ಇದು ನೆನ್ನೆ ಸ್ವಲ್ಪ ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಲ್ಲ. ನಿಜ ಬುದ್ಧಿ ಅಂತಂದ್ರೆ ಒಂದು ವಿಷಯನ ನಾವು ಪದೇ ಪದೇ ಅಭ್ಯಾಸ ಮಾಡಿ ನಮ್ಮ ಇದ್ರೊಳಗಡೆ ತುಂಬಿಕೊಳ್ಳೋದು, ಮತ್ತೆ ಅದು ನನಗೆ ವಾಪಸ್ಸು ಬರೋ ತರ ನಾನು ಅದನ್ನ ಮಾಡ್ಕೊಳ್ಳೋದು. ಈಗ ಆಯ್ತಪ್ಪ, ಬುದ್ಧಿ ಗೊತ್ತು ನನಗೆ, ಏನು ನನಗೆ ಇದನ್ನ ಯೂಸ್ ಮಾಡಿದ್ರೆ ಒಳ್ಳೇದು, ಇದನ್ನ ಇದು ಮಾಡಿದ್ರೆ ಇದನ್ನ ತಗೊಂಡ್ರೆ ಒಳ್ಳೇದು ಅಂತ ನನಗೆ ಗೊತ್ತಿರುತ್ತೆ. ಇದು ಬುದ್ಧಿ, ಓಕೆ ಒಪ್ಕೊಳ್ಳೋಣ. ಆದ್ರೆ ಇದನ್ನ ಹೆಂಗ್ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ದಿದ್ರೆ, ಇದನ್ನ ಯಾವಾಗ ಯೂಸ್ ಮಾಡಬೇಕು, ಇದನ್ನ ವಾಪಸ್ ಹೆಂಗ್ ತೆಗಿಯೋದು ನನ್ನ ಮಸ್ತಿಷ್ಕದ ತಲೆ ಒಳಗಡೆ ಇದೆ, ಬಟ್ ತೆಗಿಯಕ್ ಆಗ್ತಾ ಇಲ್ಲ. ಯಾಕೆ? ಯಾಕೆ ಅಂದ್ರೆ ನಿನಗೆ ತುಂಬಾ ಸರಿಯಾದ ಅಭ್ಯಾಸ ಆಗಿಲ್ಲ. ಅದು ಅಭ್ಯಾಸ ಆಗಿ ನಿನ್ ತಲೆ ಒಳಗಡೆ ಇಲ್ಲ. ಇದು ತಲೆ ಒಳಗಡೆ ಹೋಗ್ಬೇಕು ಅಂತಂದ್ರೆ ಅಭ್ಯಾಸ ಆಗ್ಬೇಕಿತ್ತು. ಯಾವುದೇ ಒಂದು ವಿಷಯನೂ ಅಷ್ಟೇ, ಯಾವುದೇ ಒಂದ್ಸರಿ 2 ಸರಿ ಮಾಡಿದ್ರೆ ಅದನ್ನ ತೆಗೀರಪ್ಪ ನೋಡೋಣ, ತಿರ್ಗಾ ಮಾಡ್ರಪ್ಪ ನೋಡೋಣ ನೀವು. ಆಯ್ತಪ್ಪ, ಒಂದ್ಸರಿ ಬುದ್ಧಿ ಹೇಳ್ಕೊಟ್ಟ ನಿನಗೆ, ಮುದ್ದೆ ಮಾಡೋದು ಹೆಂಗೆ, ಸೊ ಇದೆಲ್ಲ ಹೆಂಗೆ ಅಂತ ಹೇಳ್ಕೊಟ್ಟು ಒಬ್ಬನಿಗೆ ಅಭ್ಯಾಸ ಮಾಡಿಸಿದ್ವಿ, ಒಂದಿನಕ್ಕೆ ಅಭ್ಯಾಸ ಮಾಡಿಸಿದ್ವಿ, ಒಂದು ಹೇಳ್ಕೊಟ್ಬಿಟ್ವಿ, ಎಲ್ಲ ತೇರಿ ಎಲ್ಲ ಹೇಳ್ಕೊಟ್ಬಿಟ್ವಿ, ಹಿಂಗ್ ಮಾಡ್ಬೇಕಪ್ಪ ಹಿಂಗ್ ಮಾಡ್ಬೇಕು ಅಂತ. ಅವನ್ನ ಮಾಡಕ್ ಬಿಡ್ರಪ್ಪ ನೋಡೋಣ, ಮುದ್ದೆ ಮಾಡಕ್ ಬಿಡ್ರಪ್ಪ. ಆಯ್ತು, 1 ವಾರನೇ ಟ್ರೈನಿಂಗ್ ಕೊಡಿ ಅವನಿಗೆ, ಮುದ್ದೆ ಮಾಡಕ್ ಬಿಡಿ ನೋಡೋಣ. ಏನೋ ಒಂದು ತಪ್ಪು ಮಾಡಿರ್ತಾನೆ ಅವನು. ಯಾಕೆ? ಯಾಕೆ ಅಂದ್ರೆ ಅದು ಅಭ್ಯಾಸ ಆಗಿಲ್ಲ ಅವನಿಗೆ. ತಿಳ್ಕೊಳ್ಳಿ, ಬುದ್ಧಿ ಅಂತಂದ್ರೆ ಅಭ್ಯಾಸ. ಈಗ ಒಂದು ವಸ್ತುನ ಇಲ್ಲಿ ಪ್ರಭುಪಾದ ಏನ್ ಹೇಳ್ತಾ ಇದ್ರೆ, ಆಯ್ತಪ್ಪ ಒಂದು ವಸ್ತುನ ಕೃಷ್ಣಗೆ ಸಂಬಂಧ ಪಡಿಸ್ಬೇಕು ಅಂತ ಬುದ್ಧಿ ಬಂತು, ನನ್ಗೆ ಯಾರು ಹೇಳ್ಕೊಟ್ರು, ಆ ವಸ್ತುನ ನಾನು ಪಡಿಸ್ತಾ ಇದ್ದೀನಿ. ಆದ್ರೆ ಎಷ್ಟೊಂದ್ ಸರಿ ತಪ್ಪಾಗುತ್ತೆ ತಾನೆ ಪಡಿಸೋದ್ರಿಂದ. ಸೊ ಅಂದ್ರೆ ಅರ್ಥ ಏನು? ಅದನ್ನ ಅಭ್ಯಾಸ ಮಾಡಿಲ್ಲ ನಾನು ಯಾವ ತರ ಪಡಿಸೋದು ಅಂತ. ಮಂತ್ರ ಹೇಳ್ಕೊಟ್ರಪ್ಪ, ಆಯ್ತಪ್ಪ ಮಂತ್ರ ಹೇಳ್ಕೊಟ್ಟೆ, ಈ ತರ ಮಂತ್ರ ಹೇಳ್ಬೇಕಪ್ಪ ನಿನಗೆ ಅಂತ ತಗೊಂಡೋಗಿ ಇಟ್ಬಿಟ್ಟು ಮಂತ್ರ ಹೇಳ್ಬಿಟ್ಟು ಆಫರ್ ಮಾಡ್ಕೊಬಾ ಅಂತೀವಿ. ಏನ್ ಹೇಳ್ತಾನೆ ಮಂತ್ರವಾನು? ನಿಮ್ ತಲೆ ಒಳಗಡೆ ಅಭ್ಯಾಸ ಆಗಿಲ್ಲ. ಸೊ ಅಂದ್ರೆ ಅರ್ಥ, ಬುದ್ಧಿ ಅಂತಂದ್ರೆ ನಾನು ಅದನ್ನ ಅಭ್ಯಾಸ ಮಾಡಿ ನನ್ನ ತಲೆ ಒಳಗಡೆ ಕೂಡ್ಸ್ಕೊಂಡಿರೋದನ್ನ ನಾವು ವಾಪಸ್ ತೆಗಿತಾ ಇರೋದು ಬುದ್ಧಿ. ಈ ಬುದ್ಧಿ ನಾಶ ಆಗ್ಬಿಡುತ್ತೆ. ಇದು ಯಾಕಿಲ್ಲ ನನಗೆ? ಈಗ ಕೃಷ್ಣ ಪ್ರಜ್ಞೆ ಮಾಡಿ ಮಾಡಿ ಅಂತ ನಾವು ಹೇಳ್ತಾ ಇದ್ದೀನಿ, ಎಷ್ಟೋ ಸರಿ ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ ನಮ್ಮ ಮಕ್ಳಿಗೆ, ಎಷ್ಟೋ ಸರಿ ಹೇಳ್ಕೊಡ್ತಾ ಇದೀವಿ. ಇಲ್ಲಿಂದ ಎಲ್ಲ 1 ವರ್ಷ ಎಲ್ಲ ಅಭ್ಯಾಸ ಮಾಡಿಸೋಗಿದ್ರೆ 2 ದಿನಕ್ಕೆ ಅಲ್ಲಿ ಮಾಡ್ತಾ ಇಲ್ಲ. ಎಲ್ಲಿ? ಮನೇಲಿ 2 ದಿನ ಅಷ್ಟೇ. 1 ದಿನನೂ ಮಾಡಲ್ಲ, 2ನೇ ದಿನಕ್ಕೆ 3ನೇ ದಿನಕ್ಕೆ ಬಿಟ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಯಾಕೆ ಹಿಂಗಾಗ್ತಾ ಇದೆ? ಇದು ಅವರ ಮಸ್ತಿಷ್ಕದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೂತ್ಕೊಂಡಿಲ್ಲ. ಮತ್ತೆ ಭೌತಿಕ ಆಸೆಗಳು ಬೇರೆ, ಅದ್ರನ್ನು ಅವು ತಡಿತಾ ಇದ್ದಾವೆ. ಮತ್ತೆ ಇವರಿಗೆ ಪೂರ್ಣ ಪ್ರಮಾಣದಲ್ಲಿ ಇದು ಎಷ್ಟು ಒಳ್ಳೇದು ಅಂತ ಅಭ್ಯಾಸ ಆಗಿಲ್ಲ. ಇದನ್ನ ಮಾಡಿ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಅಭ್ಯಾಸ ಆಗಿಲ್ಲ ಅವ್ರಿಗೆ. ಏನು ಮಾಡಿರೋದು ಎಷ್ಟೋ ಒಂದ್ ಸ್ವಲ್ಪ, ಆದ್ರೆ ಬೇರೆದೆಲ್ಲ ಮಾಡಿರೋದು ಜನ್ಮ ಜನ್ಮಾಂತರದಲ್ಲಿ ಮಾಡಿದೆ, ಅದು ಅವ್ರ ತಲೆ ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ ಜಾಸ್ತಿ. ಸೊ ಇದನ್ನ ನಾವು ಅಭ್ಯಾಸ ಮಾಡಬೇಕು ಪೂರ್ಣ ಪ್ರಮಾಣದಲ್ಲಿ. ಅದು ನಿಜ ಬುದ್ಧಿ. ಆ ಬುದ್ಧಿನ ತೆಗೆದು ನಾವು ಪ್ರಾಕ್ಟಿಕಲ್ ಆಗಿ ಅದು ಅಭ್ಯಾಸ ಮಾಡಬೇಕು ಅಂದ್ರೆ ಈ ತರ ಆಗುತ್ತೆ. ಅಂದ್ರೆ ನಾವು ಅದನ್ನ ಪ್ರಾಕ್ಟೀಸ್ ಮಾಡಿ ನಮ್ಮ ಇದರಲ್ಲಿ ಕೂರ್ಸಿರ್ಬೇಕು. ಅವಾಗ ಮಾತ್ರ ನಮ್ದು ಈ ಬುದ್ಧಿನ ಮರಿಯಲ್ಲ ನಾವು. ಬುದ್ಧಿ ಪೂರ್ಣ ಪ್ರಮಾಣದಲ್ಲಿ ನಾಶ ಆಗೋದಿಲ್ಲ. ಯಾವಾಗ? ನೀವು ಯಾವಾಗ ಅಭ್ಯಾಸ ಮಾಡಿರ್ತೀರೋ ಅವಾಗ. ಒಂದು ವಿಷಯನ ನೀವು, ನಾನು ಕೃಷ್ಣನಿಗೆ ಸಂಬಂಧ ಪಡಿಸ್ತಾ ಇದ್ದೀನಿ ಕರೆಕ್ಟು, 1 ದಿನಕ್ಕೆ 2 ದಿನಕ್ಕೆ ಮಾಡಿದ್ರೆ ಆಗೋದಿಲ್ಲ. ಇದು ನಿನ್ ಬುದ್ಧಿ ನಾಶ ಆಗ್ಬಿಡುತ್ತೆ. 1 ದಿನ 2 ದಿನಕ್ಕೆ ನೋಡಿ, ವರ್ಷಾನ್ಗಟ್ಲೆ ಮಾಡಿದೀವಿ, ಇವತ್ತು ಕೂಡ ನನಗೆ ಗೊತ್ತಿಲ್ಲ ಯಾವ ತರ ಮಾಡ್ಬೇಕು ಅಂತ. ಇವತ್ತು ಅಭ್ಯಾಸ ಮಾಡ್ತಾ ಇದ್ದೀವಿ. ಯಾಕೆ? ಇದು ನನ್ನ ಬುದ್ಧಿ ಒಳಗಡೆ
ಪೂರ್ಣ ಪ್ರಮಾಣದಲ್ಲಿ ಅಚ್ಚುವತ್ತಿಲ್ಲ. ಈಗ ನಾನು ಮಾಡ್ಬೇಕಂದ್ರೆ ಒಳಗಡೆಯಿಂದ ಬರಬೇಕು. ಕೆಲವರಿಗೆ ಹರೇ ಕೃಷ್ಣ ಮಂತ್ರ ಕಲ್ಸಕ್ಕೆ 6 ತಿಂಗಳು ಬೇಕು. ಯಾಕೆ ಯಾಕೆ ಅವ್ರ ತಲೆ ಒಳಗಡೆ ಅದು ಅಚ್ಚುವತ್ತಿ ಕೂತ್ಕೊಬೇಕು, ಅದು ವಾಪಸ್ ಸೇರ್ಬೇಕಾದ್ರೆ ತುಂಬಾ ಪ್ರಯತ್ನ ಬೇಕು. ಅದು ಬರೀ ಒಳಗಡೆ ಕಳ್ಸೋದಲ್ಲ, ಅದನ್ನ ಆಚೆ ಬರ್ಬೇಕಲ್ಲ, ಆಚೆ ಬರೋಕೆ ತುಂಬಾ ಟೈಮ್ ಬೇಕು. ಸೊ ಈ ಬುದ್ಧಿ ನಾಶ ಆಗೋದಂದ್ರೆ ಇದು. ಏನ್ ಬುದ್ಧಿ ನಾಶ ಆಯ್ತು? ನಿನಗೆ ಹಿಂದೆಗಡೆ ಅಭ್ಯಾಸ ಆಯ್ತಂದ್ರೆ ನಿಂದ ಏನಾಗುತ್ತೆ, ನಿನ್ ಸ್ಮೃತಿ ಭ್ರಮೆ ಆಗುತ್ತೆ. ಸ್ಮೃತಿ ಭ್ರಮೆ ಅಂತಂದ್ರೆ ಮರ್ತ್ಕೊಳ್ಳೋದು ಅಷ್ಟೇ, ಜಸ್ಟ್ ಮರ್ತ್ಕೊಳ್ಳೋದು. ಪೂರ್ಣ ಪ್ರಮಾಣದಲ್ಲಿ ಬುದ್ಧಿ ನಾಶ ಆಗೋದಂತಂದ್ರೆ ತುಂಬಾ ಹಳೇದೆಲ್ಲ ನೆನಪು ಮಾಡ್ತೀನಿ. ಯಾವಾಗ ಒಂದು ವಿಷಯ ವಸ್ತುನ ನಾವು ಪದೇ ಪದೇ ಯೂಸ್ ಮಾಡ್ತಾ ಇದ್ದಾಗ ನನ್ಗೇನಾಗುತ್ತೆ, ಪದೇ ಪದೇ ಭೌತಿಕವಾಗಿ ಯೂಸ್ ಮಾಡ್ತಾ ಇದ್ದಾಗ ಈ ವಿಷಯ ವಸ್ತುಗಳ ಬಗ್ಗೆ ನಾನು ಪದೇ ಪದೇ ಭೌತಿಕ ಹೋಗ್ತಾ ಇದ್ದಾಗ ಬುದ್ಧಿ ಬಂದಿಲ್ಲ ಅಂತಂದ್ರೆ, ನಂದು ಹಳೆ ಬುದ್ಧಿ ಅಂದ್ರೆ, ಹಳೆ ಬುದ್ಧಿ ಏನಾರ ಅಕಸ್ಮಾತ್ ನಿಮ್ಗೆ ಇದ್ರೆ, ಯಾವುದು ಕೃಷ್ಣ ಪ್ರಜ್ಞೆದು ಇತ್ತು ಅಂತ ಇಟ್ಕೊಳ್ಳಿ, ಅವಾಗ ಅದನ್ನ ಸ್ವಲ್ಪ ಜ್ಞಾಪಿಸಿದ ತಕ್ಷಣ ಇದು ಸರಿ ಹೋಗ್ಬಿಡುತ್ತೆ. ಇಲ್ಲ ನಿನಗೆ ಬುದ್ಧಿ ಒಳಗಡೆ ಅದು ಇಲ್ವೇ ಇಲ್ಲ ಅಂತಂದ್ರೆ ಬರೋದು ತುಂಬಾ ಕಷ್ಟ. ಅದೇ ನೋಡಿ ಅಜಮಿಳಿಗೆ ಅವನಿಗೆ ಸ್ವಲ್ಪ ಬುದ್ಧಿ ಇತ್ತು. ಯಾವಾಗ? ಚಿಕ್ಕದ್ರಲ್ಲಿ ಅವನು ಮಾಡಿದ್ದ, ಮಧ್ಯೆ ಕೆಟ್ಟೋದ, ಎಲ್ಲ ಅವನಿಗೆ ಇದು ಬುದ್ಧಿ ಹೊಟ್ಟೋಯ್ತು. ಎಲ್ಲಿವರೆಗೂ ಬಂದ? ಸ್ಮೃತಿ ಭ್ರಮೆ ಆಗೋವರೆಗೂ ಬಂದ. ಅವನಿಗೆ ಬುದ್ಧಿ ನಾಶ ಆಗ್ಲಿಲ್ಲ. ಬುದ್ಧಿ ನಾಶ ಅನ್ನೋದು ಏನಿತ್ತು, ಹಿಂದೆಗಡೆ ಮಾಡಿದಂಥದ್ದು ಬುದ್ಧಿ ಒಳಗಡೆ ಇತ್ತು. ಯಾವಾಗ ಅವನಿಗೆ ಒಂದು ಸರಿ ಭಗವಂತಂದು ಭಕ್ತರದು ಹೇಳಿದ್ರು, ಅವಾಗ ಮತ್ತೆ ಕರುಣೆ ಅನ್ನೋದು ಸಿಕ್ಬಿಡ್ತು. ಅಂದ್ರೆ ಬುದ್ಧಿ ನಾಶ ಪೂರ್ಣ ಆಗ್ಲಿಲ್ಲ, ಮತ್ತೆ ಬುದ್ಧಿ ಇದ್ದಿದ್ದು ಮತ್ತೆ ಎಚ್ಚೆತ್ಕೊತು. ಹಂಗಾಗಿ ನಾವು ಬುದ್ಧಿಗೆ ಫಸ್ಟ್ ಆಫ್ ಆಲ್ ತುಂಬಾ ಡಿಸ್ಟರ್ಬೆನ್ಸ್ ಬರ್ತದೆ ಪ್ರಭು. ಹರೇ ಕೃಷ್ಣ. ಅದು ಯಾರು ಡಿಸ್ಟರ್ಬೆನ್ಸ್ ಬರ್ತಾ ಇದೆ? ಇರಿ ಮುತ್ತಯ್ಯ ಪ್ರಭು ಮುತ್ತಯ್ಯ ಪ್ರಭುನಾ? ಇಲ್ಲ, ಆನೆ ಮಾಡ್ಕೊಂಡಿಲ್ಲ ಅವರು, ಇಲ್ವೇ ಇಲ್ಲ ಅವರು. ಈಗ ಎಕ್ಸಿಟ್ ಆಗೋರು ಪ್ರಭು, ಅವ್ರದೇ ಇದ್ದಿದ್ದು ವಾಯ್ಸ್. ಓಕೆ. ಸೊ ಈ ತರ ನಾವು ಆ ವಸ್ತುನ ಪೂರ್ಣ ಪ್ರಮಾಣದಲ್ಲಿ ಯೂಸ್ ಮಾಡಿರ್ಬೇಕು. ಮುತ್ತಯ್ಯ ಪ್ರಭು, ಮುತ್ತಯ್ಯ ಮುತ್ತು, ಮ್ಯೂಟ್ ಮಾಡಿ. ಪ್ರಭು ತೆಗ್ದಾಕಿ ಪ್ರಭು. ಅವ್ರನ್ನ ಮ್ಯೂಟ್ ಮಾಡಿ ಪ್ರಭು. ಪ್ರಭು ಇಲ್ಲ, ಅದು ಅವ್ರದ್ದು ಅದು ಇದಾಗ್ತಾ ಇದೆ. ವಿಡಿಯೋ ನೀವೇ ಮಾಡ್ಬೋದು ನೋಡಿ, ಅವ್ರ ಮ್ಯೂಟ್ ನೀವೇ ಮಾಡ್ಬೋದು. ಇಲ್ಲ, ಅವ್ರ ಮ್ಯೂಟ್ ಆಗಿದೆ ಪ್ರಭು. ವಿಡಿಯೋ ಮ್ಯೂಟ್ ಆಗಿದೆ, ವಾಯ್ಸ್ ಮ್ಯೂಟ್ ಆಗಿಲ್ಲ. ಸೊ ಓಕೆ, ಬುದ್ಧಿ ನಾಶ ಅಂದ್ರೆ ನಮ್ದು ಬುದ್ಧಿ ಪೂರ್ಣ ಪ್ರಮಾಣದಲ್ಲಿ ನಾನು ಮತ್ತೆ ಎಲ್ಲನೂ ಮರ್ತ್ಕೊಂಡ್ಬಿಡೋದು, ನಂದು ಏನಿದೆ ಅದೆಲ್ಲ ಮರ್ತ್ಕೊಂಡ್ಬಿಡೋದು, ಇದು ಬುದ್ಧಿ ನಾಶ. ಸ್ಮೃತಿ ಭ್ರಮೆ ಅಂದ್ರೆ ಜಸ್ಟ್ ಮರ್ತ್ಕೊಳ್ಳೋದು ಅಷ್ಟೇ, ನಾನು ಜಸ್ಟ್ ಇವಾಗ ಮಾಡಿರೋಂಥದ್ದನ್ನ ಮರ್ತ್ಕೊಳ್ಳೋದು. ಬುದ್ಧಿ ನಾಶ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ನನ್ನ ಇರೋದೆಲ್ಲನೂ ನಾನು ಮರ್ತೋಗ್ಬಿಡೋದು, ಅಂದ್ರೆ ಅದನ್ನ ಪೂರ್ತಿ ಮರ್ತ್ಕೊಂಡು ಮತ್ತೆ ತಿರ್ಗಿ ಐಹಿಕ ಪ್ರಪಂಚದಲ್ಲಿ ಬಿಡೋದು. ಸೊ ಒಬ್ಬ ವ್ಯಕ್ತಿಗೆ ಬುದ್ಧಿ ನಾಶ ಆಗ್ಬಾರ್ದು. ಬೇಕಾದ್ರೆ ಮರ್ತ್ಕೊಳ್ಳೋದಂದ್ರೆ 1 ದಿನಕ್ಕೆ 2 ದಿನಕ್ಕೆ 3 ದಿನಕ್ಕೆ ಮರ್ತ್ಕೋತೀರ ಅಷ್ಟೇ. ಆದ್ರೆ ಬುದ್ಧಿಲಿ ಇರ್ಬೇಕಿದ್ದು. ಓಕೆ, ಬುದ್ಧಿಲಿ ಇದ್ದಾಗ ಏನಾಗುತ್ತೆ, ಓ ಇಲ್ಲಪ್ಪ ನಾನು ಈ ತರ ಕೇಳಿದ್ದೆ, ಸ್ವಲ್ಪ ಮರ್ತೋಗಿದ್ದೀನಿ, ಮತ್ತೆ ತಿರ್ಗಾ ಸ್ಮರಣೆ ಬಂದ್ಬಿಡು, ಮತ್ತೆ ತಿರ್ಗಾ ಅದನ್ನ ಎಚ್ಚೆತ್ಕೊಬೋದು. ಅದೇ ಬುದ್ಧಿ ನಾಶ ಅನ್ನೋದು ಅಲ್ಟಿಮೇಟ್ ಕೊನೆ. ಆ ಬುದ್ಧಿ ನಾಶ ಆಗ್ಬಿಟ್ರೆ ನಾವು ಮತ್ತೆ ತಿರುಗಿ ಭೌತಿಕ ಪ್ರಪಂಚದಲ್ಲಿ ಹುಟ್ಟು ಬಿಡ್ತೀವಿ. ಹೌದು, ನೀವು ಅಭ್ಯಾಸ ಮಾಡಿಲ್ಲ ಅಂತಂದ್ರೆ ಬುದ್ಧಿ ನಾಶ ಆಗುತ್ತೆ. ಮುತ್ತಯ್ಯ ಪ್ರಭು, ಮುತ್ತಯ್ಯ ಪ್ರಭು,
ಬುದ್ಧಿ ಇಲ್ವಾ ನಿಮ್ಗೆ? ಇಲ್ಲ ಬುದ್ಧಿ ಅವ್ರಿಗೆ ಸ್ವಲ್ಪ ಪ್ರಭು ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಅವ್ರದ್ದು ರಿಮೂವ್ ಮಾಡಿದೆ. ಈಗ ಜಾಯಿನ್ ಆಗ್ಬೋದು ಪ್ರಭು ಅವ್ರು. ಆಗ್ಲಿ ಬಿಡಿ, ಆಗುತ್ತೆ ಸರಿ. ಅವ್ರದ್ದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಪ್ರಭು. ಸೊ ಈ ತರ ನಮ್ದು ಫಸ್ಟ್ ಆಫ್ ಆಲ್ ಇದು. ಅದಕ್ಕೆ ಪ್ರಭುಪಾದ ಏನ್ ಹೇಳ್ತಾ ಇದ್ರೆ, ಎಲ್ಲಾ ವಸ್ತುಗಳನ್ನು ನೀವು ಯಾವಾಗ್ಲೂ ಕೃಷ್ಣ ಪ್ರಜ್ಞೆಗೆ ಸಂಬಂಧಪಡಿಸಿದ್ರೆ ಈ ಪ್ರಾಬ್ಲಮ್ ಬರಲ್ಲ ನಮಗೆ. ಮರಿವು ಅನ್ನೋದು ಆಗೋದಿಲ್ಲ, ಈ ಬುದ್ಧಿನಾಶ ಅನ್ನೋದು ಆಗೋದಿಲ್ಲ. ಸೊ ಯಾವಾಗ ಬುದ್ಧಿನಾಶ ಆಗುತ್ತೆ? ನಾನು ಯಾವಾಗ ನನ್ನ ಅಸ್ತಿತ್ವಕ್ಕೆ, ನನ್ನ ಮೆದುಳಿಗೆ, ನನ್ನ ಇದಕ್ಕೆ ಬುದ್ಧಿಗೆ ಯಾವಾಗ ಕೃಷ್ಣ ಪ್ರಜ್ಞೆದು ಕೊಡಲ್ಲ, ಅವಾಗ ನಂದು ಬುದ್ಧಿನಾಶ ಆಗುತ್ತೆ. ಈ ಭೌತಿಕ ಪ್ರಪಂಚದ ವಿಷಯನೇ ತಗೊಳ್ಳಿ, ಕೃಷ್ಣ ಪ್ರಜ್ಞೆ ಬಿಟ್ಬಿಡಿ. ನನಗೆ ಯಾವಾಗ ಬುದ್ಧಿನಾಶ ಅಂತಂದ್ರೆ ನಾನು ಏನ್ ಮಾಡ್ಬೇಕು, ಒಬ್ಬ ವ್ಯಕ್ತಿ ಅಟ್ಲೀಸ್ಟ್ ನಾನು ಬದುಕೋಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಮರ್ತೋಗೋದೆ ಅವನು ಬುದ್ಧಿನಾಶ. ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಮತ್ತೆ ತಿರ್ಗಿ ಅವನು ಹಾಳಾಗೋದಂದ್ರೆ ಉಡೋದಲ್ಲ, ಅವನು ಪೂರ್ಣ ಪ್ರಮಾಣದಲ್ಲಿ ಹಾಳಾಗ್ಬಿಡೋದು. ಅಂದ್ರೆ ಅವ್ನಿಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಮರ್ತ್ಕೋಬಹುದು, ಆದ್ರೆ ಅವ್ನಿಗೆ ಬುದ್ಧಿನೇ ಇಲ್ಲ. ಏನ್ ಬುದ್ಧಿ ಇಲ್ಲ? ನಾನು ಹೆಂಗ್ ಸಂಪಾದನೆ ಮಾಡ್ಬೇಕು, ನಾನು ಹೆಂಗ್ ಸಂಸಾರ ಮಾಡ್ಬೇಕು, ನಾನು ಯಾವ ರೀತಿ ಇರ್ಬೇಕು ಸಮಾಜದಲ್ಲಿ, ಇದೇ ಬುದ್ಧಿ ಇಲ್ಲ ಅವನಿಗೆ. ಅಂತವನೇ ತುಂಬಾ ಅಧ್ವಾನ ಆಗ್ಬೋದು ಅಲ್ವಾ? ಸೊ ಅಂದ್ರೆ ಬುದ್ಧಿ ಅನ್ನೋದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು, ಬರೀ ತಿಳ್ಕೊಂಡ್ರೆ ಆಗೋದಿಲ್ಲ. ನೋಡಿ, ತಿಳ್ಕೊಳ್ಳೋದು ಬುದ್ಧಿನೇ. ಓಕೆ, ಓದೋದ್ ಕಲ್ತಿದೀವಿ. ಓಕೆ, ಓದೋದ್ ಕಲ್ತ್ಕೊಂಡ್ವಿ. ಹೆಂಗೆ? ಕೃಷ್ಣ ಪ್ರಜ್ಞೆ ಬೆಳೆಸಿಕೊಂಡ್ರೆ ಪ್ರತಿಯೊಂದು ವಸ್ತುವು ಭಗವಂತನ ಸೇವೆಗೆ ಒದಗುತ್ತದೆ. ಓದೋದ್ ಕಲ್ತ್ಕೊಂಡ್ವಿ. ಇದನ್ನೇನಾದ್ರೂ ನೀವು ಅಭ್ಯಾಸ ಮಾಡಿದ್ರೆ ಬಿಡಿ, ಮರ್ತ್ಕತ್ತೀವಿ. ಮತ್ತೆ ತಿರ್ಗಿ ಹೆಂಗ್ ಓದ್ತಿರೋದನ್ನ? ಚಿಕ್ಕದ್ರಲ್ಲಿ ಸ್ವಲ್ಪ ಕಲ್ತಿದ್ವಿ, ಯಾವ್ದೋ ಒಂದು ಲ್ಯಾಂಗ್ವೇಜ್ ಕಲ್ತಿದ್ವಿ, ಇವತ್ತು ಓದಕ್ ಹೋಗಿ ಅದು ತೆಗೆದು ವರ್ಡ್ಗಳೇ ಗೊತ್ತಾಗಲ್ಲ. ಏನು ಕನ್ಸಿಡರೇಷನ್ ಅಂತ, ಏನು ಇದು ಕನ್ಸಿಡರ್, ಅದ ಅರ್ಥನೇ ಗೊತ್ತಾಗಲ್ಲ. ಸೊ ಅಂದ್ರೆ ಅರ್ಥ, ಒಬ್ಬರೀ ತಿಳ್ಕೊಂಡ್ರೆ ಆಗೋದಿಲ್ಲ. ಬುದ್ಧಿ ಇದಲ್ಲ. ಬುದ್ಧಿ ಅಂತಂದ್ರೆ ನಾನು ಅದನ್ನ ಅಭ್ಯಾಸ ಮಾಡಿ ಮತ್ತೆ ಬೇಕಾದಾಗ ಅದನ್ನ ತೆಗಿಯೋದೇ ಬುದ್ಧಿ. ವಾಪಸ್ ತೆಗಿಬೇಕು ಅದನ್ನ. ಬರೀ ತಿಳ್ಕೊಂಡ್ರೆ ಆಗೋದಿಲ್ಲ, ವಾಪಸ್ ಬರ್ಬೇಕು ನನಗೆ. ಜೇಬಿಗೆ ದುಡ್ಡು ಮಡಿಕೊಂಡಿದ್ವಿ, ಜೇಬಲ್ಲಿ ದುಡ್ಡು ಇದ್ರೆ ಏನ್ ಪ್ರಯೋಜನ? ದುಡ್ಡನ್ನ ವಾಪಸ್ ತೆಗೆದು ಖರ್ಚು ಮಾಡಿದ್ರೆ ತಾನೇ. ಸೊ ಅಂದ್ರೆ ಬರೀ ಹಾಕ್ತಾ ಇದೀವಿ. ಅದಕ್ಕೆ ವಾಪಸ್ ತೆಗಿಬೇಕು ಅಂತಂದ್ರೆ ಇನ್ನ ಬುದ್ಧಿ ಬೇಕು ಅದಕ್ಕೆ. ಈಗ ಬುದ್ಧಿ ಹೆಂಗ್ ಬೇಕು ಅದಕ್ಕೆ? ಜೋಬಲ್ಲಿ ದುಡ್ಡು ಮಾಡಿಕೊಂಡಿದ್ವಿ, ಎಷ್ಟೊಂದು ದುಡ್ಡು ಇದೆಯಪ್ಪ, ಯಾವ್ದಕ್ಕೆ ಎಷ್ಟು ಬೇಕು ಅಂತ ಖರ್ಚು ಮಾಡಕ್ಕೆ ಎಷ್ಟು ಎಲ್ಲ ದುಡ್ಡು ತೆಗೆದ್ಬಿಟ್ಟು ಹಿಂಗೆ ಎಣಿಸ್ರಿ ಎಲ್ಲಾರ ಮುಂದೆ. 5 ರೂಪಾಯಿ ಬೇಕು ಅಂದ್ರೆ ಏನಂದ್ರೆ ಸಾವಿರಾರು ರೂಪಾಯಿ ತೆಗೆದು ಎಣಿಸ್ತೀರಾ? ಸೊ ಅದಕ್ಕೂ ಬುದ್ಧಿ ಬೇಕು ನಿಮ್ಗೆ. ಅಂದ್ರೆ ಅರ್ಥ ಏನು? ಜಸ್ಟ್ ನಿಮ್ಮ ಹತ್ರ ಬುದ್ಧಿ ಇದೆ ಅಂತಂದ್ರೆ ಅದನ್ನ ಖರ್ಚು ಮಾಡಕ್ಕೋಸ್ಕರನೂ ಬುದ್ಧಿ ಬೇಕು. ಅಂದ್ರೆ ಬುದ್ಧಿ ಅಂತಂದ್ರೆ ನೀವು ಅಭ್ಯಾಸ, ಪ್ರಾಕ್ಟೀಸ್. ಈ ಪ್ರಾಕ್ಟೀಸ್ನ ಎಷ್ಟು ಚೆನ್ನಾಗಿ ಮಾಡಿರ್ತೀರೋ ಅಷ್ಟು ಚೆನ್ನಾಗಿ ನೀವು ಬುದ್ಧಿ ನಾಶ ಆಗೋದಿಲ್ಲ ನಿಮ್ಗೆ. ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಬೀಳಲ್ಲ. ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಮತ್ತೆ ತಿರ್ಗಿ ಬೀಳದೇ ಇರೋದಂತಂದ್ರೆ ಪ್ರಾಕ್ಟೀಸ್. ಸೊ ಈಗ ಮತ್ತೆ ತಿರ್ಗಾ ಹುಡ್ಬಿಡ್ತೀವಿ ಅಂತ ಇಟ್ಕೊಳ್ಳಿ. ನಮ್ಗೆ ಗೊತ್ತಿತ್ತು, ಬುದ್ಧಿನೂ ಗೊತ್ತಿತ್ತು, ಈ ಸ್ಮೃತಿ ಭ್ರಮೆನೂ ಆಗಿಲ್ಲ, ಬುದ್ಧಿ ನಾಶನೂ ಆಗಿಲ್ಲ. ಓಕೆ, ನಾನು ಮತ್ತೆ ತಿರ್ಗಾ ಹುಟ್ಟುತ್ತೆ. ಯಾಕೆ ಹುಟ್ಟುತ್ತೆ? ಕೃಷ್ಣ ಪ್ರಜ್ಞೆಲಿ ಯಾಕೆ ಮತ್ತೆ, ಅಂದ್ರೆ ಕೃಷ್ಣ ಪ್ರಜ್ಞೆ ಇತ್ತು ನನಗೆ, ಅದು ಮತ್ತೆ ತಿರ್ಗಾ ಜನ್ಮ ತಗೊಂಡೆ. ಯಾಕೆ ಜನ್ಮ ತಗೊಂಡೆ? ಭಗವಂತ ನಮ್ಗೆ ಹೋಗ್ಲಿಲ್ಲ, ಯಾಕೆ? ಮಾಡ್ಲಿಲ್ಲ. ಬುದ್ಧಿ ನನ್ನ ಸರಿಯಾದ ಸಮಯದಲ್ಲಿ ನಾನು ಬುದ್ಧಿ ಉಪಯೋಗಿಸಕ ಎಲ್ಲ ಗೊತ್ತಿತ್ತು. ನಾಮ ಹೇಳ್ಬೇಕು ಅಂತಾನು ಗೊತ್ತಿತ್ತು ನನ್ಗೆ, ದೇಹ ಹೋಗ್ಬೇಕಾರೆ. ಬಟ್ ದೇಹ ಹೋಗ್ಬೇಕಾರೆ ನಾಮ ಹೇಳಲಿಲ್ಲ. ಯಾಕೆ? ಬುದ್ಧಿ ಇತ್ತು, ಪ್ರಾಕ್ಟೀಸು ತುಂಬಾ ಇರ್ಲಿಲ್ಲ. ಆಚೆ ತೆಗಿಯೋಷ್ಟು ಪ್ರಾಕ್ಟೀಸ್ ಇಲ್ಲ ನನಗೆ ಅಲ್ಲಿ. ಕೃಷ್ಣನ ನಾಮನ ಪೂರ್ಣ ಪ್ರಮಾಣದಲ್ಲಿ ಕೃಷ್ಣ ನೆನ್ಸ್ಕೋಬೇಕು, ಕೃಷ್ಣ ನಾಮ ಹೇಳ್ಬೇಕು ಅಂತ ನನಗೆ ಪ್ರಾಕ್ಟೀಸ್ ಇರ್ಲಿಲ್ಲ. ಇತ್ತು ಪ್ರಾಕ್ಟೀಸು, ಆದ್ರೆ ಈ ಮಟ್ಟಕ್ಕೆ ಇರ್ಲಿಲ್ಲ. ಅಂದ್ರೆ ಅರ್ಥ ಏನು? ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ನೀನು ಅದನ್ನ ಮಾಡ್ಲಿಲ್ಲ. ಸೊ ಅಂದ್ರೆ ಆಚೆಗೆ ಬರೋಷ್ಟು ಮಟ್ಟಕ್ಕೆ ನೀನು ಮಾಡ್ಲಿಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡ್ಲಿಲ್ಲ. ಸೊ ಇದು ಟೋಟಲಿ ನಮ್ ಪ್ರಾಕ್ಟೀಸ್ ಮೇಲೆ ನಿಂತಿರೋದು. ಬುದ್ಧಿ ಅಂತಂದ್ರೆ ನಮ್ ಪ್ರಾಕ್ಟೀಸ್. ಕೃಷ್ಣ ಪ್ರಜ್ಞೆ ಅದು ಏನು, ಯಾವ ತರ ಪ್ರಾಕ್ಟೀಸು? ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಹೋಗೋ ತರ ಪ್ರಾಕ್ಟೀಸ್. ಸುಮ್ಮನೆ ಪ್ರಾಕ್ಟೀಸ್ ಅಂತಂದ್ರೆ ಈಗ ನಾವು ಜಪ ಮಾಡ್ತಾ ಇದೀವಿ, ಇದು ಪ್ರಾಕ್ಟೀಸ್ ಅಲ್ಲ ನಿಜ ನೋಡಿದ್ರೆ. ಏನೋ ಗಿಣಿ ತರ ಹರೇ ಕೃಷ್ಣ ಹರೇ ಕೃಷ್ಣ 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 ಹೇಳ್ತಾ ಇದೀವಿ, ಗಿಣಿ ಪಟ ಮಾಡುತ್ತಲ್ಲ ಹಂಗೆ ಮಾಡ್ತಾ ಇದೀವಿ. ಬಟ್ ಗಿಣಿಗೆ ಸ್ವಲ್ಪ ಉಲ್ಟಾ ಹೇಳಿ, ಉಲ್ಟಾ ಹೇಳಪ್ಪ ಮಂತ್ರನ ಅಂತಾನೆ ಹೇಳ್ತಾ ಅದು ಇಲ್ಲ. ಗಿಣಿ ಪಟ ಹರೇ ಕೃಷ್ಣನೇ ಹೇಳೋದದು. ಆ ತರ ಆಗ್ಬಿಟ್ಟಿದೆ ನಮ್ಗೆ. ಯಾಕೆ? ಇದನ್ನ ಮೈಂಡ್ಗೆ ಕೂರ್ಸ್ಕೊಂಡಿಲ್ಲ ನಾವು. ಅಕಸ್ಮಾತ್ ಇಲ್ಲಿ ಅರೆ ಯಾವಾಗ ಬರುತ್ತೆ ಅಂತಂದ್ರೆ ಅದನ್ನು ಕೂಡ ಹರೇ ಕೃಷ್ಣ ಮಂತ್ರನೇ ಹೇಳ್ತೀವಿ ಅಲ್ಲಿ. ಯಾಕೆ? ಗಿಣಿಪಟ ಅಂದ್ರೆ ಮಂತ್ರನ ಪೂರ್ಣ ಪ್ರಮಾಣದಲ್ಲಿ ಮೈಂಡ್ಗೆ ತಕೊಂಡು ಮಾಡ್ತಾ ಇಲ್ಲ, ಮೈಂಡ್ಗೆ ಪೂರ್ಣ ಪ್ರಮಾಣದಲ್ಲಿ ಕಳಿಸ್ತಾ ಇಲ್ಲ.
ಬೇರೆ ವಿಷಯಗಳನ್ನು ಕೂಡ ಮಾಡಿಬಿಡ್ತಾ ಇದೀವಿ ಜೊತೆಗೆ. ಬೇರೆ ವಿಷಯಗಳು ಮಾಡಿದಾಗ ಈ ವಿಷಯಗಳು ಈ ಬೇಕಾಗಿರೋ ವಿಷಯ ಕೂತ್ಕೋತಾ ಇಲ್ಲ, ಜಾಗ ಇಲ್ಲ. ಸೊ ಅಂದ್ರೆ ಭೌತಿಕ ವಿಷಯ ವಸ್ತುಗಳನ್ನ ಮಾಡ್ತಾ ನಾವು ಭಗವಂತನ ಭಕ್ತಿನೂ ಮಾಡ್ತಾ ಇದ್ದಾಗ ಏನಾಗುತ್ತೆ, ಅವು ಕೂತ್ಕೋತಾ ಇರ್ತವೆ, ಇದು ಕೂತ್ಕೋತಾ ಇರುತ್ತೆ. ಸೊ ಅವಾಗ ಎರಡು ಮಿಕ್ಸ್ ಆಗಿ ಯಾವ್ದು ಆಚೆಗೆ ಬರಬೇಕು ಅನ್ನೋದೇ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಿಮ್ಗೆ ಯಾವ್ದು ಬೇಕು ಅಂತ ತೆಗಿಯಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಒಂದೇ ಇದ್ರೆ ತೊಂದ್ರೆನೇ ಇಲ್ಲ, ಅದೇ ಆಚೆಗೆ ಬರೋದು. ಹೌದಾನೆ? ಸೊ ಅಂದ್ರೆ ನಾವು ಕೃಷ್ಣ ಪ್ರಜ್ಞೆನ ಪೂರ್ಣ ಪ್ರಮಾಣದಲ್ಲಿ ಮಾಡದೆ ಬುದ್ಧಿ, ಇದೇ ಬೇಕಾಗಿರೋದು ನಮ್ಗೆ. ಅದೇ ಪೂರ್ಣ ಪ್ರಮಾಣದ ಬುದ್ಧಿ. ಅದು ಯಾವಾಗ ನಾವು ಮಾಡ್ತೀವೋ ನಿಮ್ಗೆ ಯಾವ ತೊಂದ್ರೆನೂ ಇಲ್ಲ. ಅಲ್ಲಿ ಸ್ಮೃತಿ ಭ್ರಮೆ ಆಗುತ್ತೆ ಅನ್ನೋ ಭ್ರಮೆನೇ ಇಲ್ಲ, ಬುದ್ಧಿ ನಾಶ ಆಗುತ್ತೆ ಅನ್ನೋ ಭ್ರಮೆನೇ ಇಲ್ಲ. ಯಾಕೆ? ಒಂದೇ ವಿಷಯ ಇರೋದು ಒಳಗಡೆ, ಅದೇ ಆಚೆಗೆ ಬರಬೇಕು ನಿಮ್ಗೆ. ಸಪೋಸ್ ಒಂದ್ ವೇಳೆ ಬರಲೇ ಇಲ್ಲ ಅಂತ ಇಟ್ಕೊಳ್ಳಿ, ಅದು ನಿಮ್ಗೆ ಆಚೆಗೆ ಯಾವಾಗ ದೇಹ ಹೋಗ್ಬೇಕಾದ್ರೆ ನೀವು ಪೂರ್ಣ ಪ್ರಮಾಣದಲ್ಲಿ ಬುದ್ಧಿಯಿಂದ ಮಾಡಿದ್ಯಾ, ನಿನಗೆ ಬುದ್ಧಿ ಒಳಗಡೆ ಬರೀ ಕೃಷ್ಣ ಪ್ರಜ್ಞೆ ಇದೆ, ನಿನಗೆ ಸ್ಮರಣೆ ಬರಲಿಲ್ಲ ಅಂತ ಇಟ್ಕೊಳ್ಳಿ. ಆಕ್ಸಿಡೆಂಟ್ ಆಗೋಯ್ತಪ್ಪ, ಇಮಿಡಿಯೇಟಾಗಿ ಟಕ್ಕಂತ ಪ್ರಾಣ ಕೊಡ್ತು. ಯಾರೋ ಗಣ್ಣು ಸೂಟ್ ಇಟ್ಕೊಂಡಿದ್ದ, ನನಗೆ ಗೊತ್ತಿಲ್ಲ, ಹಿಂದೆ ಇಟ್ಕೊಂಡಿದ್ದ, ಎಲ್ಲೋ ದೂರದಿಂದ ಗೊತ್ತಲ್ಲ, ಇವಾಗ ಯಾರೋ ಇದ್ರಲ್ಲಿ ಅವತಿರ್ತಾರೆ, ಎಲ್ಲಿಂದನೋ ಗುರಿ ಇಟ್ಕೊಂಡು ಟಕ್ ಅಂತ ಅನ್ಸ್ಬಿಡ್ತಾರೆ, ಇಮಿಡಿಯೇಟ್ ಟಕ್ ಅಂತ ಹೋಗ್ಬಿಡ್ತಾರೆ. ಇಮಿಡಿಯೇಟ್ ಯೋಚನೆ ಮಾಡಕ್ಕೂ ಸಾಧ್ಯ ಇಲ್ಲ, ಹೊಟ್ಟೋಯ್ತು. ಏನೋ ಒಂದು ಕೆಲಸ ಮಾಡ್ತಾ ಇದ್ದೆ ಅಂತ. ಹಾರ್ಟ್ ಅಟ್ಯಾಕ್ ಆದ್ರೂ ಹಂಗೆ ತಾನೇ ಆಗೋದು. ಸುಮ್ಮನೆ ಹೋಗ್ತಾ ಇರ್ತೀವಿ, ಟಕ್ ಅಂತ ಬಿದ್ದಾಯ್ತೀವಪ್ಪ, ಯೋಚನೆ ಮಾಡೋಕ್ಕೆ ಸಮಯ ಇಲ್ಲ, ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹಂಗೋದಾಗ ಏನು ಮಾಡ್ತೀರಿ? ಕೃಷ್ಣ ನೆನ್ಸ್ಕೊಳ್ಳೇ ಇಲ್ಲ, ಏನು ಬೇಕಾಗಿಲ್ಲ, ನೆನ್ಸ್ಕೊಳ್ಳೋದು ಬೇಕಾಗಿಲ್ಲ. ಯಾಕೆ? ನಿನ್ನ ಬುದ್ಧಿ ಒಳಗಡೆ ಏನಿದೆ ಅದೇ ಇರೋದು. ಮಾಡ್ತಾ ಇದ್ದದ್ದು ಕೂಡ ಕೃಷ್ಣನ ಕೆಲಸನೇ. ಏನೋ ಎಲ್ಲೋ ದೇವಸ್ಥಾನಕ್ಕೆ ಹೋಯ್ತಾ ಇದ್ದೋ, ಇಲ್ಲ ಇನ್ನೊಂದು ಹೋಯ್ತಾ ಇದ್ದೋ, ಹಾರ್ಟ್ ಅಟ್ಯಾಕ್ ಆಯ್ತು, ಇಲ್ಲ ಇನ್ನೊಂದು ಭಗವಂತನ ಸೇವೆಗೋಸ್ಕರ ಏನೋ ತರಕಾರಿ ತರಕ್ಕೆ ಹೋಯ್ತಾ ಇದ್ನೋ, ಏನೋ ಮಾಡಕ್ ಹೋಗ್ತಾ ಇದೆ, ಇಲ್ಲ ಅಡುಗೆ ಮಾಡ್ತಾ ಇದ್ನೋ, ಹಂಗೆ ಬಿದ್ದೋದೆ, ಏನೇನೋ ಆಗುತ್ತಲ್ಲ. ಸೊ ಮೆಟ್ಟಿ ಮೇಲೆ ಜಾರ್ ಬಿಟ್ಟು ಮೆಟ್ಟಿ ಮೇಲೆ ಯಾಕೆ ಹತ್ತಾ ಇದ್ದೆ ನೀನು? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೋ, ಇಲ್ಲ ಇನ್ನೊಂದು ಭಗವಂತನ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಏನ್ ಬೇಕಾಗಿಲ್ಲ, ನೆನ್ಸ್ಕೊಳ್ಳೋದು. ಇಮ್ಮಿಡಿಯೇಟಾಗಿ ಹೋಗ್ಲಿ, ನಿನ್ ಬುದ್ಧಿ ಒಳಗಡೆ ಏನಿರುತ್ತೆ ಅದೇ ನಿನ್ ಗತಿ ಪಡೆಯೋದು. ಸೊ ನಿನ್ ಬುದ್ಧಿಲಿ ಅರ್ಧಂಬರ್ಧ ಏನಾರ ಇದು ಇತ್ತು ಅದು ಇತ್ತು ಅಂತಂದ್ರೆ ಕನ್ಫ್ಯೂಸ್ ಆಗ್ಬಿಡುತ್ತಲ್ಲ. ಇವಾಗ ಯಾವ್ದು ಪಡೆಯೋದು? ಅದನ್ನೇ ಪಡೀತೀರ. ಯಾವ್ದನ್ನ? ಲೋಕಲ್ ಬುದ್ಧಿ ಅಂದ್ರೆ ಏನಿತ್ತು, ಭೌತಿಕ ಬುದ್ಧಿ, ಅದ್ರ ಪ್ರಕಾರನೇ ಜನ್ಮ ತಗೊಳ್ಳೋದು. ಆದ್ರೆ ಕೃಷ್ಣ ಪ್ರಜ್ಞೆನೂ ಇರುತ್ತೆ ಜೊತೆಗೆ. ಕೃಷ್ಣ ಅದಕ್ಕೆ ಜನ್ಮ ತಗೊಳ್ಳೋದು ಭೌತಿಕ ಪ್ರಪಂಚದಲ್ಲಿ ತಗೋತೀವಿ, ಅದನ್ನು ಮಾಡಿದ್ರೆ. ಆದ್ರೆ ಕೃಷ್ಣ ಪ್ರಜ್ಞೆನೂ ನಿಮ್ಗೆ ಇದ್ದೆ. ಓ, ನಾನು ಕೃಷ್ಣ ಪ್ರಜ್ಞೆನೂ ಮಾಡಬೇಕು ಅಂತ ಇಮಿಡಿಯೇಟ್ ಆಗಿ ಎಚ್ಚೆತ್ಕೋತೀರಾ, ಮಾಡ್ತೀರಾ. ಆದ್ರೆ ಭೌತಿಕ ವಿಚಾರಗಳು ಕೂಡ ಜೊತೆಗೆ ಬರ್ತಾ ಇರ್ತವೆ. ಕೆಲವೊಂದು ವಿಷಯಗಳನ್ನ ತಿನ್ಬೇಕು ಅನಿಸ್ತಾ ಇರುತ್ತೆ, ಕೆಲವೊಂದು ವಿಷಯಗಳನ್ನ ಮಾಡ್ಬೇಕು ಅನಿಸ್ತಾ ಇರುತ್ತೆ, ಬೇಡದೇ ಇರೋದನ್ನ. ಯಾಕೆಂದ್ರೆ ಜನ್ಮದಲ್ಲಿ ಮಾಡಿದ್ನಲ್ಲ ಅದಕ್ಕೆ. ಪೂರ್ಣ ಪ್ರಮಾಣದಲ್ಲಿ ನಾನು ಮಾಡಿದ್ರೆ ನಿನ್ನ ಬುದ್ಧಿ ಒಳಗಡೆ ಬರೇ ಅದೇ ಇದ್ರೆ ಏನಾಗುತ್ತೆ? ಪ್ರಾಬ್ಲಮ್ಮೇ ಇಲ್ಲ. ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋ ಪ್ರಾಬ್ಲಮ್ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಬುದ್ಧಿ ಇರುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡಿದ್ರು ಕೃಷ್ಣ ಪ್ರಜ್ಞೆ ಸಂಬಂಧಪಟ್ಟಂಗೆ ಮಾಡ್ಬೇಕು ಅಂತ. ಅದಕ್ಕೆ ಪ್ರಭುಪಾದ ಒತ್ತು ಹೇಳಿರೋದು, ಬೇರೆ ಏನು ಹೇಳಿಲ್ಲ. ಈಗ ನಾವ್ ಹೇಳಿದ ಏನು ಪ್ರಭುಪಾದ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಇಲ್ಲಿ ಇಲ್ಲ. ಏನ್ ಹೇಳಿದ್ದಾರೆ? ಏನ್ ವಿಷಯ ಇದೆಯೋ ಅದನ್ನ ತೆಗೆದು ಕೃಷ್ಣ ಪ್ರಜ್ಞೆಗೆ ಸಂಬಂಧಪಡಿಸಿ, ಏನ್ ಭೌತಿಕ ವಿಚಾರಗಳನ್ನ ಕೃಷ್ಣ ಪ್ರಜ್ಞೆಗೆ ಸಂಬಂಧಪಡಿಸಿ, ಮುಗೀತು. ಎಲ್ಲ ವಸ್ತುಗಳು ಕೃಷ್ಣ ಪ್ರಜ್ಞೆಗೆ ಸಂಬಂಧಪಡಿಸಿ. ಹಂಗಾದಾಗ ಏನಾಗುತ್ತೆ? ನಿನ್ ಬುದ್ಧಿ ಒಳಗಡೆ ಯಾವ್ದಿರುತ್ತೆ? ಬರೀ ಕೃಷ್ಣ ಪ್ರಜ್ಞೆ ಅನ್ನೋದೇ ಇರುತ್ತೆ. ಬುದ್ಧಿ ನಾಶ ಆಗಕ್ ಚಾನ್ಸೇ ಇಲ್ಲ. ಇಲ್ಲಿ ಭ್ರಮೆ ಬರಕ್ಕಂತೂ ಚಾನ್ಸೇ ಇಲ್ಲ. ಯಾವಾಗ ಭ್ರಮೆ ಬರುತ್ತೆ? ಯಾವಾಗ ವಸ್ತುಗಳನ್ನ ನಿಮ್ಮ ಇಂದ್ರಿಯ ತೃಪ್ತಿಗೆ ಯೂಸ್ ಮಾಡ್ಕೋತಿರಲ್ಲ, ಅವಾಗ್ಲೇ ಭ್ರಮೆ. ಇವೆಲ್ಲ ಆಗೋದು, ಈ ಕ್ರೋಧ ಬರೋದು, ಈ ಭ್ರಮೆ ಆಗೋದು, ಸ್ಮೃತಿ ಭ್ರಮೆ ಆಗೋದು, ಬುದ್ಧಿನಾಶ ಆಗೋದು, ಇವೆಲ್ಲ ಅವಾಗ್ಲೇ ಆಗೋದು. ಎಲ್ಲಾನು ಕೃಷ್ಣಿಗೆ ಯೂಸ್ ಮಾಡ್ತಾ ಇದ್ರೆ ಈ ಪ್ರಾಬ್ಲಮೇ ಇಲ್ಲ. ಪ್ರಾಣಶಕ್ತಿ ಅನ್ನೋದು ಇಲ್ವೇ ಇಲ್ಲ. ಪ್ರಾಣಶಕ್ತಿ ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಮತ್ತೆ ಬೀಳೋದು ಇದೆ, ಪ್ರಮೇಯನೇ ಇಲ್ಲ. ಅದರಿಂದ ಆಸಕ್ತಿ ಏನ್ ಬರಬೇಕು? ಆಸಕ್ತಿ ಬೆಳೆಸ್ಕೊಳ್ಳಿ, ಭಗವಂತನಿಗೆ ಸಂಬಂಧಪಟ್ಟಂಗೆ ಆಸಕ್ತಿ ಬೆಳೆಸ್ಕೊಳ್ಳಿ. ಈ ವಸ್ತುನ ಭಗವಂತನಿಗೆ ಹೆಂಗ್ ಕೊಡನೆ ಅದ್ರ ಸಂಬಂಧ ಬೆಳೆಸ್ಕೊಳ್ಳಿ. ಆಸೆ ಬೆಳೆಸ್ಕೊಳ್ಳಿ, ಹೋಗಿ ಕೃಷ್ಣಿಗೆ ಏನ್ ಕೊಡ್ಬೇಕು, ಕೃಷ್ಣಿಗೆ ಏನ್ ಮಾಡ್ಬೇಕು ಅನ್ನೋ ಆಸೆ ಬೆಳೆಸ್ಕೊಳ್ಳಿ. ಭಕ್ತರಿಗೆ ಹೆಂಗ್ ಸೇವೆ ಮಾಡ್ಬೇಕು ಅಂತ ಆಸೆ ಬೆಳೆಸ್ಕೊಳ್ಳಿ. ಸೊ ಇಲ್ಲಿ ಕ್ರೋಧ ಬರೋಂಥ ಚಾನ್ಸೇ ಇಲ್ಲ ನಿಮ್ಗೆ. ಅಸಹನೆ ಅನ್ನೋದೇ ಬರೋದಿಲ್ಲ. ಅರೆ ನಾನು ತಿಂತಾ ಇದ್ದೀನಿ, ಒಂದು ವಸ್ತುನ ತಿಂದು 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 ಅಸಹನೆ ಬಂದ್ಬಿಡುತ್ತೆ ಅವ್ರಿಗೆ ಅಲ್ವಾ? ಸೊ ಸಿಗ್ತಾ ಇದ್ರು ಕೂಡ ಅದ್ರ ಮೇಲೆ ಬೇಜಾರಾಗ್ಬಿಡುತ್ತೆ ಕೆಲವೊಂದು ಟೈಮ್ಗೆ. ಆದ್ರೆ ಇಲ್ಲಿ ನಾನು ಎಷ್ಟು ಬೇಕು ಅಷ್ಟು ತಗೋತಾ ಇದ್ದೀನಿ, ಅಸಹನೆ ಅನ್ನೋದೇ ಬರೋದಿಲ್ಲ. ಯಾಕೆ? ನಾನು ತಿಂತಾ ಇದ್ದೀನಿ. ಯಾಕೆ ತಿಂತಾ ಇದ್ದೀನಿ? ಕೃಷ್ಣ ಪ್ರಜ್ಞೆ ಮಾಡಕ್ಕೋಸ್ಕರ ತಿಂತಾ ಇದ್ದೀನಿ. ಅಸಹನೆ ಎಲ್ಲಿ ಬರುತ್ತೆ ಇಲ್ಲಿ ಅಲ್ವಾ?
ಸೊ ನಾನು ದೇಹ ಬೆಳೆಸ್ಕೊಳಕ್ಕಾಗ್ಲಿ ಇಂದ್ರಿಯ ತೃಪ್ತಿ ಪಡಕ್ಕಾಗ್ಲಿ ಮಾಡ್ತಾ ಇಲ್ಲ ನಾನು ಮಾಡ್ತಾ ಇರೋದು ಭಗವಂತಂದು ಸೇವೆಗೋಸ್ಕರ ನಾನು ಬದುಕ್ತಾ ಇದ್ದೀನಿ. ಸೊ ಇಲ್ಲಿ ಅಸಹನೆ ಬರಕ್ಕೆ, ಕ್ರೋಧ ಬರಕ್ಕೆ ಚಾನ್ಸೇ ಇಲ್ಲ. ಕ್ರೋಧದ ಇನ್ನೊಂದು ರೂಪ ಅಸಹನೆ, ಇದನ್ನು ತಿಳ್ಕೊಳ್ಳಿ. ಕ್ರೋಧದ್ದು ಇನ್ನೊಂದು ರೂಪ ನಮ್ಗೆ ಬೇಜಾರಾಗೋದು, ಅಸಹನೆ ಬರೋದು, ಇದೆಲ್ಲ ಕ್ರೋಧದ್ದು ಇನ್ನೊಂದು ರೂಪ. ಅದು ಶಾಂತವಾಗಿರುತ್ತೆ. ಕ್ರೋಧ ಅಂದ್ರೆ ಓ ಅಂತ ಹಿಂಗೆ ಅನ್ಕೋತಾ ಇರ್ತೀವಿ. ಇಲ್ಲಿ ಕ್ರೋಧ ಅಂದ್ರೆ ಇದು ಅನ್ಕೊಬಿಟ್ಟಿದೀವಿ. ಕೋಪ ಅಂದ್ರೆ ಬರೀ ಕ್ರೋಧ ಅಂದ್ರೆ ಕೋಪ ಅನ್ಕೊಬಿಟ್ಟಿದೀವಿ. ಅದು ಒಂದು. ಇನ್ನೊಂದು, ನಿನಗೆ ಜೀವನದಲ್ಲಿ ಬೇಜಾರಾಗುತ್ತಲ್ಲ, ಅದು ಕ್ರೋಧನೆ. ಒಬ್ಬ ಕೂತ್ಕೊಂಡು ಮೆತ್ತಿಗೆ ಇರ್ತಾನೆ, ಏನೋ ಅವನಿಗೆ ಬೇಜಾರಾಗಿ ಕೂತ್ಕೋತಾನೆ, ಅದು ಒಂದ್ ರೀತಿ ಅವನಿಗೆ ಕ್ರೋಧದ್ದು ಇನ್ನೊಂದು ರೂಪ. ಇನ್ನೊಬ್ಬ ಉಗ್ರವಾಗಿ ಆಡ್ತಾ ಇರ್ತಾನೆ, ಏನು ನರಸಿಂಹನ್ ತರ, ಅದು ಎರಡೂ ಕೋಪನೆ. ಸೊ ಅದರಿಂದ ಈ ಕ್ರೋಧ ಬರೋದು ಚಾನ್ಸೇ ಇಲ್ಲ. ಸಮೂಹ ಹಾಗಂತ ಸ್ಥಿತಿನೇ ಇಲ್ಲ. ಕ್ರೋಧನೆ ಬಂದಿಲ್ಲ ಅಂದ್ರೆ ಸಮೂಹ ಸ್ಥಿತಿಯಲ್ಲಿ ಬರುತ್ತೆ? ಸೊ ಇಲ್ಲ. ನೆಕ್ಸ್ಟ್ ಲೆವೆಲ್ ಅಂತೂ ಈ ಸ್ಮೃತಿ ಭ್ರಮೆ ಆಗೋದಂತೂ ಇಲ್ವೇ ಇಲ್ಲ, ಮರ್ತುಕೊಳ್ಳೋದಂತೂ ಇಲ್ವೇ ಇಲ್ಲ. ಸೊ ಬುದ್ಧಿನಾಶ ಅಂತೂ ಇಲ್ವೇ ಇಲ್ಲ. ಪ್ರಾಣಶಕ್ತಿ ಅನ್ನೋದು ಗ್ಯಾರಂಟಿ ಇಲ್ವೇ ಇಲ್ಲ. ಸೊ ಭಗವಂತನ ನಾಮ. ಸೊ ಈ ತರ ನಮ್ಗೆ ಎರಡೂ ಶ್ಲೋಕ ತುಂಬಾ ಮುಖ್ಯ. ಸೊ ಅಂದ್ರೆ ಅರ್ಥನೇ ಭಗವಂತನಿಗೆ ಸಂಬಂಧ ಪಡಿಸ್ಬೇಕು ಅನ್ನೋದು. ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ಇಲ್ಲಿ ಕೃಷ್ಣ ಅವನ ವಿಷಯ ಹೇಳ್ಕೊಂಡಿಲ್ಲ, ಅದಕ್ಕೆ ಇಲ್ಲಿ ಆ ವಿಷಯ ಹೇಳಿಲ್ಲ. ಯಾರಿಗೆ ಹೆಂಗ್ ಸಂಬಂಧ ಪಡಿಸ್ಬೇಕು ಅಂದ್ರೆ ಕೃಷ್ಣ ಏನ್ ಹೇಳ್ತಾ ಇರೋದು, ಒಂದು ವಿಷಯನ ಕುರಿತು ಚಿಂತೆ ಮಾಡಿದ್ರೆ ನೀನು ಈ ತರ ಏನು ಪ್ರಾಣಶಕ್ತಿ ಆಗ್ತೀಯಾ ಅಂದ್ರೆ ಈ ತರ ಸ್ಟೆಪ್ಪಲ್ಲಿ ಸ್ಟೆಪ್ಪಿಂದ ನೀನು ನಿಧಾನಕ್ಕೆ ನೀನು ಭೌತಿಕ ಪ್ರಪಂಚದಲ್ಲಿ ಬಿಡ್ದು ಹೋಗ್ತೀಯಾ ಅಂತ ಅಷ್ಟೇ ಹೇಳ್ತಾ ಇರೋದು ಕೃಷ್ಣ. ಅದನ್ನು ಪ್ರಭುಪಾದ ಏನ್ ಮಾಡಿದ್ದಾರೆ, ಇದು ಆಗಬಾರದು ಅಂತಂದ್ರೆ ನೀನ್ ಯಾವ ತರ ಇರಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲ ಈ ಕೃಷ್ಣ ಇದಕ್ಕೆ ಆನ್ಸರ್ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, 3ನೇ ಮುಂದೆ ಹೇಳ್ತಾ ಹೋಗ್ತಾರೆ. ಕೃಷ್ಣ ಮುಂದೆ ಹೇಳ್ತಾನೆ. ಆದ್ರೆ ಈ ವಿಷಯ ಹೇಳ್ತಾ ಇರೋದೇನು, ಒಂದು ವಿಷಯ ವಸ್ತುನ ನೀನೇನಾದ್ರೂ ಇಂದ್ರಿಯ ತೃಪ್ತಿಗೋಸ್ಕರ ಬಳಸಿದ್ರೆ ನೀನು ಏನಾಗ್ತೀಯಾ. ಒಂದು ವಿಷಯದಲ್ಲಿ ತುಂಬಾ ಆಸಕ್ತಿನ ಬೆಳೆಸ್ಕೊಂಡ್ಬಿಟ್ರೆ ನೀನು ಆಸೆಗೂ ಪರಿಣಾಮ ಆಗುತ್ತೆ, ಅದು ಕ್ರೋಧಕ್ಕೆ ಪರಿಣಾಮ ಆಗುತ್ತೆ, ಮತ್ತೆ ಸಮೂಹ ಆಗುತ್ತೆ, ಈ ತರ ಆಗ್ಬಿಡುತ್ತೆ. ಸೊ ಅದು ಬೇಡ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಮುಂದೆ ಕೃಷ್ಣ ಹೇಳ್ತಾನೆ. ಆದ್ರೆ ಪ್ರಭುಪಾದ ನಮ್ಗೆ ಏನ್ ಹೇಳ್ತಾ ಇದ್ರೆ ಡೀಟೇಲ್ ಆಗಿ ಇವಾಗಲೇ ಇದಾಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು. ಏಕ್ದಮ್ ಪ್ರಭುಪಾದ ಒಂದೇ ಸರಿ ಬುಲೆಟ್ ಏನು ಇಲ್ಲೇ ಹೇಳ್ಬಿಟ್ಟಿದ್ದಾರೆ. ಓಕೆ, ಇದನ್ನಾಗಬಾರ್ದು, ಏನ್ ಮಾಡ್ಬೇಕು. ಈ ತರ ಕೃಷ್ಣಂಗೆಲ್ಲ ಸಂಬಂಧ ಪಡಿಸಿದ್ರೆ ಮುಗಿದೋಯ್ತು, ಈ ತರ ಒಂದು ವಿಷಯನೇ ಆಗತ್ತೆ. ಇಲ್ಲಾಂದ್ರೆ ಇವತ್ತು 99% ಎಲ್ಲರೂ ಕೂಡ ಎಲ್ಲ ಬುದ್ಧಿನಾಶ ಆಗಿರೋರು. ಏನ್ ಭೌತಿಕ ಪ್ರಪಂಚದಲ್ಲಿ ಇದಾರೋ ಎಲ್ಲಾರು ಬುದ್ಧಿನಾಶ ಅಂತಂದ್ರೆ ಏನು ಸಂಪಾದನೆ ಮಾಡೋ ಬುದ್ಧಿ ಒಟ್ಟೋಗಿದೆ ಅಂತಲ್ಲ, ಅದು ತುಂಬಾ ಚೆನ್ನಾಗಿದೆ ಅವ್ರಿಗೆ. ಏನ್ ಬುದ್ಧಿನಾಶ ಅಂತಂದ್ರೆ ಬುದ್ಧಿ ಬಂದ್ಬಿಟ್ಟು ಭ್ರಮಣೆ ಆಗ್ಬಿಟ್ಟು ಎಲ್ಲ ಹುಚ್ಚರ ತಿರುಗ್ತಾವ್ರೆ ಅಂತಲ್ಲ. ಏನೋ ಭಗವಂತನ ಬಗ್ಗೆ ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟಕ್ಕೋಸ್ಕರ ಚೆನ್ನಾಗಿ ಒಳ್ಳೆ ಬುದ್ಧಿ ಬೆಳೆಸ್ಕೊಂಡವ್ರೆ, ಮತ್ತೆ ತಿರ್ಗಿ ಇಲ್ಲಿ ಜನ್ಮ ತಗೊಳಕ್ಕೋಸ್ಕರ ಬುದ್ಧಿ ಚೆನ್ನಾಗಿ ಬೆಳೆಸ್ಕೊಂಡು ಇಷ್ಟೇ. ಬುದ್ಧಿ ಭ್ರಮೆ ಅಂತಂದ್ರೆ ಇದು ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಬುದ್ಧಿ ಭ್ರಮಣೆ ಆಗ್ಬಿಟ್ಟು ಹುಚ್ಚರಾಗ್ಬಿಟ್ಟೆ ಬಟ್ಟೆ ಎಲ್ಲ ಹರ್ಕೊಂಡ್ ಸುತ್ತವ್ರೆ ಅಂತ ಅಲ್ಲ ಇಲ್ಲಿ. ಬುದ್ಧಿನಾಶ ಅಂದ್ರೆ ಹಂಗೆ ತಾನೇ ಹೇಳ್ಕೊತೀವಿ, ಇವ್ನಿಗೆ ಬುದ್ಧಿ ಇಲ್ಲ ಕಣ ಅದಕ್ಕೆ ಹುಚ್ಚಾಗ್ಬಿಟ್ಟವನೆ ಅಂತ ಹಂಗೆ ಹೇಳ್ತೀವಿ ನಿಜ ಅರ್ಥದಲ್ಲಿ. ಆದ್ರೆ ನಿಜ ಅರ್ಥ ಕೃಷ್ಣನ ಅರ್ಥ ಏನು, ಎಲ್ಲ ನೋಡಿ ಇವತ್ತು ಬಟ್ಟೆ ಹರ್ಕೊಂಡು ತಿರುಗ್ತಾ ಇದಾರೆ ಎಲ್ಲಾರು. ಏನೋ ನೋಡಿ ಬೀಚ್ ಪಕ್ಕದಲ್ಲೋ ಅಲ್ಲೇ ಇಲ್ಲ ಹೋಗಿ ನೋಡಿ ಬಟ್ಟೆನೇ ಇಲ್ಲ, ಹರ್ಕೊಳ್ಳೋದಿರ್ಲಿ ಬಟ್ಟೆನೇ ಇಲ್ಲ. ಸೊ ಇದು ಒಂಥರ ಬುದ್ಧಿನಾಶ ತಾನೆ. ಅಂದ್ರೆ ಅರ್ಥ ಏನು, ಭಗವಂತ ಪ್ರಜ್ಞೆ ಬುದ್ಧಿ ಇರಲ್ಲ, ಹೋಗ್ಬಿಡುತ್ತೆ ಅವ್ರಿಗೆ. ಸೊ ಬುದ್ಧಿನಾಶ ಆಗುತ್ತೆ, ಮತ್ತೆ ತಿರ್ಗಿ ಅವರು ಈ ಭೌತಿಕ ಪ್ರಪಂಚದಲ್ಲಿ ಉಳಿಸ್ತಾರೆ. ಸಿಂಪಲ್ ಆಗಿ ಮತ್ತೆ ಉಳಿದು ಹೆಂಗ್ ತಿರ್ಗಾ ಮತ್ತೆ ಯಾವ್ದು ಹೆಂಗೆ ಜೀವನ ಮತ್ತೆ ತಿರ್ಗಿ ಏನ್ ಹಿಂದೆ ಗಳಿಸಿರ್ತಾರೋ ಅದ್ರ ತಕ್ಕನಾಗಿ ಬುದ್ಧಿ ಏನ್ ಬಂದಿರುತ್ತೋ, ಬುದ್ಧಿ ಏನಿರುತ್ತೋ, ಏನ್ ಕೆಲಸ ಮಾಡಿದ್ರೋ ಅದ್ರ ತಕ್ಕನಾಗಿ ಮತ್ತೊಂದು ಕೆಲಸ, ಮತ್ತೊಂದು ಈ ತರ ಇಲ್ಲಿ ಸುತ್ತುತ್ತಾರೆ. ಸೊ ಇದು ಇದ್ರದ್ದು ಅರ್ಥ. ಓಕೆ, ಇವೆರಡು ಶ್ಲೋಕದ್ದು. ಸೊ ಮತ್ತೆ ಮನನ ಮಾಡಿ. ಸೊ ಇದನ್ನ ಇದೇ ರೀತಿ ತಿಳ್ಕೊಬೇಕು. ಸೊ ತಿಳ್ಕೊಂಡು ಭಗವಂತನ ಭಕ್ತಿಗೋಸ್ಕರ ನಾವು ಎಲ್ಲಾ ವಿಷಯನ ಬಳಸಕ್ ಹೋಗ್ಬೇಕು. ಭಗವಂತಂದು ಸಂಬಂಧ ಇಲ್ದೇ ಇರೋದ್ ನಾವು ವಿಷಯನ ಮಾಡಕ್ ಹೋಗ್ಬೇಡಿ. ಯಾವುದೇ ವಿಷಯನ ಭಗವಂತನಿಗೆ ಸಂಬಂಧಪಟ್ಟಂಗೆ ಮಾಡಿಸಿ. ಏನೇ ಮಾಡ್ತಾ ಇದ್ರು ಕೂಡ ಅದ್ರ ಭಗವಂತನಿಗೆ ಸಂಬಂಧ ಪಡಬೇಕು. ಇಲ್ಲ ಅಂತಂದ್ರೆ ಕೃಷ್ಣನಿಗೆ ಸಂಬಂಧ ಪಟ್ಟಿಲ್ಲ ಅಂತಂದ್ರೆ ಅದೇನಾಗುತ್ತೆ, ಸ್ವಲ್ಪ ಬುದ್ಧಿ ಭ್ರಮಣೆಗೆ ಹೋಗ್ತಾ ಇರತ್ತೆ ಅಂತ ತಿಳ್ಕೊಳ್ಳಿ. ಬುದ್ಧಿ ನಾಶಕ್ಕೆ ಹೋಗ್ತಾ ಇರುತ್ತೆ. ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ರೂ ತೊಂದರೆ ಇಲ್ಲ, ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ನಾವು ಮಾಡಕ್ಕೆ ಫಸ್ಟ್ ಆಗೋದಿಲ್ಲ. ಒಂದೊಂದೇ ಸ್ಟೆಪ್ ಹಿಂದಿನ ಪರ್ಪಟಲ್ ಪ್ರಭುಪಾದ ಹೇಳಿದ್ರು. ಸೊ ಒಂದೊಂದೇ ಸ್ಟೆಪ್ನ ಇದನ್ನ ಮಾಡ್ತಾ ಹೋಗ್ಬೇಕು.
ಒಂದೇ ಸರಿ ಎಲ್ಲನೂ ನಾನು ಮಾಡಾಕ್ಬಿಡ್ತೀನಿ, ಒಂದೇ ಸರಿ ಎಲ್ಲನೂ ತೋರಿಸ್ಬಿಡ್ತೀನಿ, ಸ್ವಲ್ಪ ಕಷ್ಟ. ಮತ್ತೆ ಪ್ರಾಕ್ಟಿಕಲ್ ಅಲ್ಲ. ನಾವು ಒಬ್ರು ಮಾಡ್ತಾ ಇರ್ಬೋದು, ಇನ್ನು ಮನೆ ಜನವೆಲ್ಲ ಮಾಡ್ತಾ ಇಲ್ಲ. ಅವಾಗ ಏನಾರ ನೀವೇನಾದ್ರು ಇಲ್ಲ ನಾನು ಕೃಷ್ಣಂಗೆ ಅರ್ಪಣೆ ಮಾಡೋಕ್ಕೋಸ್ಕರ ಇದು ಮಾಡಲ್ಲ ಆಗಲ್ಲ ಅಂತಂದ್ರೆ ನೀವು ಅಲ್ಲಿ ಒದೆ ತಿನ್ಬೇಕಾಗತ್ತೆ. ಸೊ ನಿಮ್ಮ ಕೃಷ್ಣ ಪ್ರಜ್ಞೆನೇ ಹೋಗಿ ಕಳ್ಕೊಳ್ಳೋ ಚಾನ್ಸ್ ಇರುತ್ತೆ. ಅವ್ರು ತುಂಬಾ ಕ್ರೋಧ ಆಗ್ತಾರೆ, ಆಮೇಲೆ ಅವರು ಅಲ್ಲಿ ಇಲ್ಲಿ ಕ್ರೋಧಾವಸ್ಥೆ ಕೊಟ್ಟಾಗ್ತಾರೆ ಒಂದೇ ಸರಿ. ಸೊ ಅದಕ್ಕೆ ಇದನ್ನ ನಿಧಾನಕ್ಕೆ ಸಂಬಂಧಪಡಿಸ್ಬೇಕು. ಅವ್ರಿಗೆ ಗೊತ್ತಿಲ್ದಂಗೆ ಒಂದೊಂದೇ ಹೆಜ್ಜೆಗೆ ಕೃಷ್ಣ ಪ್ರಜ್ಞೆಗೆ ತರಬೇಕು. ಹಂಗಂತ ಬಿಟ್ಟು ಬಿಡಬಾರ್ದು. ನಾವು ಅವ್ರಿಗೆ ಸಂಬಂಧಪಟ್ಟು ಅವ್ರ ರೀತಿನೇ ಹೋಗ್ಬಾರ್ದು. ಇಲ್ಲ ಅವ್ರನ್ನ ಪೂರ್ಣ ಪ್ರಮಾಣದಲ್ಲಿ ನನಗೆ ಹೇಳ್ಕೊಂಡ್ಬಂದ್ಬಿಡ್ತೀನಿ ಆಟನೂ ಬೇಡ. ಸೊ ನಿಧಾನಕ್ಕೆ ಅವ್ರನ್ನ ಒಂದೊಂದೇ ಸ್ಟೆಪ್ಪು ಕೃಷ್ಣ ಪ್ರಜ್ಞೆಗೆ ಅಂದ್ರೆ ಪ್ರಾಕ್ಟೀಸ್ ಆಗ್ಬೇಕಿದು. ಒಂದೇ ಸರಿ ಆಗೋದಿಲ್ಲ. ನಮ್ಮ ಬುದ್ಧಿ ಒಳಗಡೆ ಎಲ್ಲಾನು ಕೂಡ ಒಂದೇ ಸರಿ ಡೌನ್ಲೋಡ್ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದನ್ನು ಕೂಡ ನಿಧಾನಕ್ಕೆ ಆಗ್ಬೇಕಿದು, ನಿಧಾನಕ್ಕೆ ಆಗ್ಬೇಕು. ಸೊ ಇದು ಸೂಕ್ಷ್ಮ ವಸ್ತು, ಸೂಕ್ಷ್ಮವಾಗಿಯೇ ಆಗ್ಬೇಕು. ಒಂದೇ ಸರಿ ಡಬ 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 ಅಂತ ಆಗೋದಿಲ್ಲ ಇದು. ಕೆಲವು ಜನದ ಅದೇ ಇರೋದು, ಏನೋ ಮಾಡ್ಬೇಕು ಅಂದ್ರೆ ಇವಾಗಲೇ ಮಾಡ್ಬಿಡಕ್ಕೆ ಎಲ್ಲ ಪೂರ್ಣ ಪಕ್ವಾಗಿ ನಿಂತ್ಕೊಬಿಡ್ತಾರೋ. ಇಲ್ಲ ಇದು ಹಿಂಗಾಗಲಿಲ್ಲ ಅಂದ್ರೆ ಆಗೋದೇ ಇಲ್ಲ ಇದು. ಯಾಕೆಂದ್ರೆ ಅವ್ರು ಮಾಡ್ತಾ ಇರ್ತಾರಲ್ವಾ, ಅದಕ್ಕೋಸ್ಕರ ಬೇರೆಯವ್ರನ್ನೂ ಕೂಡ ಅದೇ ಥರ ಆಗ್ಬಿಡ್ಬೇಕು ಅಂತ ಇಷ್ಟಪಟ್ಬಿಡ್ತಾರೆ. ಸ್ವಲ್ಪ ತೊಂದರೆ ಆಗುತ್ತೆ. ಆ ಥರ ಮಾಡಕ್ಕೆ ಹೋಗ್ಬಾರ್ದು. ಸೊ ಕೃಷ್ಣ ಪ್ರಜ್ಞೆ ಅಂದರೆ ನಿಧಾನಕ್ಕೆ ಹೋಗ್ಲಿ, ಸೊ ನಿಧಾನಕ್ಕೆ ಬರಲಿ. ನಿಮಗೂ ಅಷ್ಟೇ ಪ್ರತಿಯೊಂದು ವಿಷಯನೂ ಕೂಡ ಅದನ್ನ ನೀವು ನಿಧಾನಕ್ಕೆ ತಗೋಬೇಕು ನಿಮ್ಮ ಜೀವನಕ್ಕೆ. ಒಂದೇ ಸರಿ 16 ರೌಂಡು 2 ದಿನ, 2 ದಿನನೂ ಇಲ್ಲ, 2 ದಿನ 16 ರೌಂಡ್ ಕೂತ್ಕೊಂಡು ಒಂದೇ ಸರಿ ಮಾಡ್ಬಿಡ್ತೀನಿ ನಾನು. ಪ್ರಾಕ್ಟೀಸ್ ಮಾಡಿ ನಿಧಾನಕ್ಕೆ. ಫಸ್ಟ್ 1/4 ಗಂಟೆ ಕೂತ್ಕೊಳ್ಳಿ, ಅರ್ಧ ಗಂಟೆ ಕೂತ್ಕೊಳ್ಳಿ ಒಂದು ಕಡೆ, ಆಮೇಲೆ 1 ಅವರ್ಗೆ ಹೋಗಿ. ಇವತ್ತು ನೋಡಿ ಆಳೆ 2-3-4 ತಿಂಗಳಿಂದ ನಾವು 1 ಅವರ್ ಕೂತ್ಕೊತಾ ಇದ್ದೀವಿ. ಆದರೂ ಕೂಡ ಇವತ್ತು 1 ಅವರ್ಗೆ ಆಲ್ರೆಡಿ ಲಾಸ್ಟ್ಗೆ ಬೇಜಾರು. ತುಂಬ ಕಷ್ಟ ಈ ಭೌತಿಕ ಪ್ರಪಂಚ. ಒಂದಿನ ಇದ್ದಂಗೆ ಒಂದಿನ ಇರಲ್ಲ. ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ಅದನ್ನ ಹೇಳ್ತಾರೆ, ಬುದ್ಧಿ ಒಳಗಡೆ ನಿಮಗೆ ಪ್ರಾಕ್ಟೀಸ್ ಎಷ್ಟಿರಬೇಕು ಅಂತಂದರೆ, ಆ ಪ್ರಾಕ್ಟೀಸು ಪೂರ್ಣ ಪ್ರಮಾಣದಲ್ಲಿ ಇದೇ ನಂದು ಇದು ಪ್ರಾಕ್ಟೀಸ್ ಅಂತಂದರೆ ಆ ಥರ ಇರಬೇಕು. ಈ ಪ್ರಾಕ್ಟೀಸ್ ಇದನ್ನು ಮಾಡ್ತೀನಿ ಅಂತಂದರೆ ಇದು ಮಾಡೇ ಮುಗಿಸ್ಬೇಕು ಅನ್ನೋ ಛಲ ಇಟ್ಕೊಂಡು ಅದನ್ನು ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಅಷ್ಟು ಓಕೆ. ಈಗ 1 ಅವರ್ ಅಂತಂದರೆ ಈ 1 ಅವರ್ ಕಡಿಮೆನೂ ಬೇಡ, ನೀವು ಅದೇ ಅಭ್ಯಾಸ ಆಗ್ಬಿಡುತ್ತೆ. ಆಮೇಲೆ ತುಂಬ ಜಾಸ್ತಿನೇ ಬೇಡ. ಓಕೆ, ಅದನ್ನೇ ಇನ್ನೊಂದು 1 ತಿಂಗಳಾದಮೇಲೆ ಇನ್ನೊಂದು 10 ನಿಮಿಷಕ್ಕೆ ಜಾಸ್ತಿ ಏರಿಸಿ. 1 ಅವರ್ ಮಾಡ್ತಾ ಇದ್ರೆ 10 ನಿಮಿಷ ಓಕೆ, ಇನ್ನು 10 ನಿಮಿಷ ಅಲ್ವಾ ಅಷ್ಟೇ ಅಂತ ಅನ್ಸುತ್ತೆ. 1 ಅವರ್ ಮಾಡ್ತಾ ಇದ್ದು 2 ಅವರ್ ಅಂದ್ಬಿಡಿ, ಅಯ್ಯೋ ಇನ್ನೂ ಗಾಬರಿ ಆಗ್ಬಿಡ್ತೀರಾ, ಬೇಡ. ಸೊ ಅದಕ್ಕೆ 10 ನಿಮಿಷ ಏರಿಸ್ಕೊಳ್ಳಿ. 10 ನಿಮಿಷ ಅಲ್ವಾ, ಓಕೆ. ಈಗ 16 ರೌಂಡ್ ಜಪ ಮಾಡ್ತಾ ನನಗೆ 1 ರೌಂಡ್ ಎಷ್ಟು ಈಸಿ, ಬಿಡ ಹಿಂಗೆ ಮಾಡಾಕ್ಬಿಡ್ತೀನಿ ಒಂದೇ ಸರಿ ಕೂತ್ಕೊಂಡು ಅಂತೀನಿ. ಆದ್ರೆ ಏನು ಮಾಡ್ತಾ ಇರೋ 1 ರೌಂಡ್ ಮಾಡಿ ಇನ್ನೇ ಬ್ರಹ್ಮಾಂಡನೇ ಬಂದ್ಬಿಡುತ್ತೆ ಅವನ ಮುಂದೆಗೆ. ಎಷ್ಟೊತ್ತು ಆಗೋಯ್ತಪ್ಪ, 10 ನಿಮಿಷ ಆಗೋಯ್ತು, ಇವು ಆದ್ರೆ 16 ರೌಂಡ್ ಮಾಡ್ತಾ ಇರೋನ್ಗೆ 32 ಮಾಡಿನೇ, ಇವನು ಬ್ರಹ್ಮಾಂಡ ಆಗ್ಬಿಡುತ್ತೆ. ಅದಕ್ಕೆ ಇದು ಅಭ್ಯಾಸ ಆಗ್ಬೇಕು. ಪ್ರತಿ ಒಂದು ಅಭ್ಯಾಸದಿಂದನೇ ಬರೋದು. ಅಭ್ಯಾಸ ಹಾಗೆ ನಿಧಾನಕ್ಕೆ ಒಂದೊಂದೇ ಸ್ಟೆಪ್ ಹೋದಾಗ ಮಾತ್ರ ನಾವು ಕೃಷ್ಣ ಪ್ರಜ್ಞೆನ ಮೈಗೂಡಿಸ್ಕೋಬೋದು. ಒಂದೇ ಸರಿ ಪೂರ್ಣ ಪ್ರಮಾಣದಲ್ಲಿ ಬೇಡ ಅಂತಾನೆ ಇಲ್ಲ. ಸೊ ಒಂದೊಂದೇ ಸ್ಟೆಪ್ ಹೋಗಿ ಪ್ರಾಕ್ಟೀಸ್ ಆಗುತ್ತೆ. ಇದರಲ್ಲಿ ಅನುಮಾನನೇ ಇಲ್ಲ. ಸೊ ಎಲ್ಲದನ್ನು ಕೂಡ ಕೃಷ್ಣ ಪ್ರಜ್ಞೆಗೆ ಹೆಂಗೆ ಯೂಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ಪ್ರತಿಯೊಂದನ್ನು ಕೂಡ ಯಾವ್ದಾರ ರೀತಿ ಕೃಷ್ಣಂಗೆ ಇದು ಮಾಡೋದಂತ. ಸೊ ಅದು ಅಭ್ಯಾಸ ಆಗುತ್ತೆ. ಸೊ ಈ ಸ್ಟೆಪ್ಗೆ ಬರ್ತೀವಿ ನಾವು. ನಮ್ಮದು ಬುದ್ಧಿ ನಾಶ ಯಾವತ್ತೂ ಆಗೋದಿಲ್ಲ. ಓಕೆ. ಸೊ ಫಸ್ಟ್ ಸ್ಟೆಪ್ಪಲ್ಲೇ ನಾವು ಗೆದ್ಬಿಡ್ತೀವಿ, ಇನ್ನು ಈ ಸ್ಟೆಪ್ ಹೋಗೋದೇ ಇಲ್ಲ. ಯಾವಾಗ ಒಂದು ಸರಿ ಎಲ್ಲ ವಸ್ತುಗಳನ್ನು ಕೃಷ್ಣಗೆ ಯೂಸ್ ಮಾಡ್ದೋ ನೆಕ್ಸ್ಟ್ ಸ್ಟೆಪ್ ಆಸೆ ಅನ್ನೋದೇ ಬರೋದಿಲ್ಲ ನಿಮಗೆ. ಇನ್ನೆಲ್ಲಿ 8 ಸ್ಟೆಪ್ಪಲ್ಲಿ ಇನ್ನೂ 7 ಸ್ಟೆಪ್ ಬೇಕಾಗಿಲ್ಲ ಅವೆಲ್ಲ. ಸೊ ಆಸೆ ಅನ್ನೋದೇ ಬರೋದಿಲ್ಲ ಒಂದು ವಸ್ತು ಮೇಲೆ. ಯಾವಾಗ ಕೃಷ್ಣಗೆ ಯೂಸ್ ಮಾಡ್ತೀವಿ ಅವಾಗ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತೀನಿ. ಯಾಕೆ ಆಸೆ ಬೇಕು ನನಗೆ, ಓಕೆ ಕೃಷ್ಣನ ಇಚ್ಛೆಯಿಂದ ಅದು ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲ ಅನ್ನೋ ಲೆವೆಲ್ಗೆ ಬಂದ್ಬಿಡ್ತೀನಿ. ಸೊ ಎಲ್ಲ ವಸ್ತುಗಳನ್ನು ಕೃಷ್ಣಗೆ ಯೂಸ್ ಮಾಡೋಕ್ಕೆ ಕಲ್ತ್ಕೊಂಡಾಗ. ಸೊ ಮುಖ್ಯ ವಿಷಯ ಇಲ್ಲೇ ಇರೋದು. ಸೊ ನಾವು ಭಗವಂತನ ಬಗ್ಗೆ ಎಲ್ಲ ವಿಷಯಗಳನ್ನು ಕೃಷ್ಣಗೆ ಸಂಬಂಧಪಟ್ಟಂಗೆ ಮಾಡ್ಕೆ ಏನು ಮಾಡ್ತಾ ಇದೀವಿ ಇವಾಗ, ಓಕೆ ತಿನ್ನೋದು ಮಾತ್ರ ಮಾಡ್ತಾ ಇದೀವಿ. ಇನ್ನು ಯೋಚನೆ ಮಾಡೋದು, ಇನ್ನು ಮೊಬೈಲು ಅವೆಲ್ಲ ಬೇರೆ ಸಂಬಂಧ. ಏನಪ್ಪ ನೀವು ಮೊಬೈಲ್ ನೋಡಿದ್ರೆ ಏನು ಯಾವಾಗಲೂ ಕೃಷ್ಣಂದ ನೋಡ್ತೀರಿ?
ನಿಮ್ಮ ವಾಟ್ಸಪ್ಪು ಮತ್ತು ಯೂಟ್ಯೂಬಲ್ಲಿ ಎಲ್ಲನೂ ಕೃಷ್ಣಂದೇ ನೋಡ್ತೀರಿ. ಏನು ಯಾವಾಗ್ಲೂ ಕೃಷ್ಣಂದು ಸಂಬಂಧಪಟ್ಟಂಗೆನೆ ಹಾಡು ಹಾಕ್ಕೊಂಡಿರ್ತೀರಾ? ಇಲ್ಲ ಯಾವಾಗ್ಲೂ ಕೂಡ ಏನು ಕೃಷ್ಣಂದು ಇದನ್ನೇ ವಿಡಿಯೋನೇ ನೋಡ್ತಾ ಇರ್ತೀರಾ? ಓಪನ್ ಮಾಡಿದ್ರೆ ವಾಟ್ಸಪ್ಪೇ ಬರೋದು. ಏನೋ ಅರ್ಧ ಬಟ್ಟೆ ಇರೋಳೆ ಬರೋಳು. ಇನ್ನೊಂದು ನಿಮ್ಗೆ ಯಾವ ಸಂಬಂಧ ಅದೇ ಬರ್ತಾ ಇರ್ತವೆ. ಇನ್ನೆಲ್ಲಪ್ಪ ನೋಡ್ತೀರಿ ನೀವು? ಆಗೋದಿಲ್ಲ. ಸೊ ತುಂಬ ಕಷ್ಟ ಆಗ್ಬಿಡುತ್ತೆ. ಆದರೆ ಅದನ್ನು ಅವಾಯ್ಡ್ ಮಾಡಬೇಕು. ಲಿಮಿಟ್ ಇಟ್ಕೊಳ್ಳಿ. ಓಕೆ, ನೀನು ನೋಡ್ತೀರಾ, ಬೇಕಾಗಿರೋದು ಯಾವುದೋ ಒಂದು ವಾಟ್ಸಪ್ ನೋಡಿದ್ವಿ, ಯಾವುದೋ ಒಂದು ವಿಡಿಯೋ ನೋಡಿದ್ವಿ, ಬೇಕಾಗಿರೋದು ಓಕೆ ನೋಡಿ, ತೊಂದರೆ ಇಲ್ಲ. ಅದು ಲಿಮಿಟ್. ಯಾವಾಗ ಲಿಮಿಟ್ ಮೀರ್ತಿರಲ್ಲ ಅವಾಗಲೇ ಹೆಚ್ಚು ಕಡಿಮೆ ಆಗ್ತದೆ. ಕಂಡೀಷನ್ ಆಗಬೇಕು. ಯಾವ ರೀತಿ ನೀವು ಕಂಡೀಷನ್ ಹಾಕೊಂಡಿದೀವೋ ಪ್ರತಿಯೊಂದು ವಿಷಯದಲ್ಲೂ ಅದೇ ರೀತಿ ಪ್ರತಿಯೊಂದು ವಿಷಯಕ್ಕೂ ಕಂಡೀಷನ್ ಹಾಕಬೇಕು. ಓಕೆ, ನಾನು ಮೊಬೈಲ್ ನೋಡ್ತೀನಿ, ನೋಡದೆ ಇರೋಕ್ಕಾಗೋದಿಲ್ಲ. ಓಕೆ ನೋಡ್ತೀನಿ, ಎಷ್ಟು? ಅರ್ಧ ಗಂಟೆ ಒಳಗಡೆ ಏನು ನೋಡ್ಕೋಬೇಕೋ ನೋಡ್ಕೊಂಬಿಡಿ. ಆಮೇಲೆ ಕಂಡೀಷನಾಗಿ ಎತ್ತಿಡ್ತೀನಿ ಅಂದರೆ ಕಂಡೀಷನಾಗಿ ಎತ್ತಿಡಿ. ನಿಮಗೆ ಬೆಳಿಗ್ಗೆ ಹೇಳ್ತೀನಿ ಅಂತಂದರೆ ಗ್ಯಾರಂಟಿ ಇದ್ದರೆ ಬೇಗ ಮಲಗಿ. ನಿಮಗೆ ಬೆಳಿಗ್ಗೆ ಹೇಳ್ತೀನಿ ಅನ್ನೋದೇ ಅರ್ಧಂಬರ್ಧ ಗ್ಯಾರಂಟಿ ಇಲ್ಲ. ನೀವು ಇನ್ನೆಲ್ಲಿ ಮಲಗ್ತೀರಿ ಎಲ್ಲಿ? ಸೊ ಅಂದರೆ ಅರ್ಥ, ನಿಮಗೆ ಪೂರ್ಣ ಪ್ರಮಾಣದಲ್ಲಿ ವಿಶ್ವಾಸ ಇರಬೇಕು. ಅದನ್ನು ಮಾಡೋಕ್ಕೋಸ್ಕರ ಮನಸ್ಸನ್ನು ಪೂರ್ಣ ಪ್ರಮಾಣದಲ್ಲಿ ಇದು ಮಾಡಬೇಕು. ಮನಸ್ಸನ್ನು ಕಂಟ್ರೋಲ್ ಮಾಡಿದ್ರೆ ಅರ್ಧ ಭಾಗ ಕೆಲಸ ಆದಂಗೆ. ಮನಸ್ಸನ್ನ ಕಂಟ್ರೋಲ್ ಮಾಡಲಿಲ್ಲ ತುಂಬ ಕಷ್ಟ. ಓಕೆ, ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಓಕೆ, ಹರೇ ಕೃಷ್ಣ. ಸೊ ಇದನ್ನು ತಿಳ್ಕೊಳ್ಳಿ, ಯಾವ ರೀತಿ ಆಸಕ್ತಿ ಹುಟ್ಟುತ್ತೆ, ಯಾವ ರೀತಿ ಕಾಮ ಆಗುತ್ತೆ, ಯಾವ ರೀತಿ ಕ್ರೋಧ, ಸಮೂಹ, ಸ್ಮೃತಿ ಭ್ರಮೆ ಆಗುತ್ತೆ, ಬುದ್ಧಿ ನಾಶ ಆಗುತ್ತೆ. ಸೊ ಒಂದಂತೂ ತಿಳ್ಕೊಳ್ಳಿ, ಬುದ್ಧಿ ಅಂತಂದ್ರೆ ಪ್ರಾಕ್ಟೀಸ್. ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬುದ್ಧಿ ಆಗುತ್ತೆ ನಿಮ್ಮದು. ಅದು ಯಾವ ವಿಷಯದ ಬಗ್ಗೆ ಮಾಡ್ತೀರೋ ಆ ವಿಷಯದ ಬಗ್ಗೆನೇ ಆಗುತ್ತೆ. ಓಕೆ, ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ, ಬುದ್ಧಿನ ರಿಫೈನ್ ಮಾಡಿ. ಎಷ್ಟು ರಿಫೈನ್ ಮಾಡ್ತೀರಾ? ರಿಫೈನ್ಡ್ ಆಯಿಲ್ ಗೊತ್ತಲ್ಲ, ಒಂದ್ಸರಿ ರಿಫೈನ್ ಮಾಡಿ ತುಂಬ ತರಳಾಗ್ಬಿಡುತ್ತೆ ಗೊತ್ತಾ. ಆ ಎಣ್ಣೆನೇ ಇರಲ್ಲ ಅಲ್ಲಿ, ಎಣ್ಣೆ ಬರೀ ನೀರು ಥರ ಇರುತ್ತೆ. ರಿಫೈನ್ ಪ್ಯೂರ್ ರಿಫೈನ್ ಮಾಡಿ ಕೊನೆಗೆ ಎಣ್ಣೆನೇ ಇರೋ ಆ ಥರ. ಅಂದರೆ ನಿಮ್ಮ ಬುದ್ಧಿ ಅಷ್ಟೊಂದು ತೇಜ, ಅಷ್ಟೊಂದು ಇದಾಗ್ಬೋದು. ಯಾವುದರಿಂದ? ಪ್ರಾಕ್ಟೀಸಿಂದ ಮಾತ್ರ ಇದು ಸಾಧ್ಯ. ಓಕೆ, ಹರೇ ಕೃಷ್ಣ. ಜಯ ಶ್ರೀಲ ಪ್ರಭುಪಾದ ಕೀ ಜಯ. ಎನಿ ಕ್ವಶನ್, ಎನಿ ಪ್ರಶ್ನೆ, ಎನಿ ಕಾಮೆಂಟ್ಸ್? ನೀವೇನಾರು ಹೇಳ್ತೀರಾ? ನೀವಿಲ್ಲ ನಂದು ಹಿಂಗಿದೆ ಹಂಗಿದೆ